ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಕಂಬಳ ಎಂದರೆ ಕಡಂಬರು, ಕಡಂಬರು ಎಂದರೆ ಕಂಬಳ ಅನ್ನುವಷ್ಟರ ಮಟ್ಟಿಗೆ ಸುಮಾರು 55 ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕಂಬಳದ ಭೀಷ್ಮ ಎಂದೇ ಖ್ಯಾತಿ ಪಡೆದವರು ಅದು ನಮ್ಮ ಕಾರ್ಕಳದ ಗುಣಪಾಲ ಕಡಂಬರು. ಬಹುಶಃ ಅವರು ಸುಮಾರು 55 ವರ್ಷಗಳಿಂದ ಕಂಬಳದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರೂ ಕೂಡ ಯಾವುದೇ ರೀತಿಯ ಗೌರವಧನ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಕವರ್ ಆಗಿರ್ಬೋದು, ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ಕಂಬಳ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಆದರೆ ಇಂತಹ ಓರ್ವ ವ್ಯಕ್ತಿಗೆ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂತಹ ಕಂಬಳ ಕೂಟದಲ್ಲಿ ಓರ್ವ ವ್ಯಕ್ತಿ ಏಕವಚನದಲ್ಲಿ ಮಾತಾಡಿದ್ದು ಆಗಿರ್ಬೋದು ಅಥವಾ ಓರ್ವ ಹಿರಿಯ ಎನ್ನುವಂತಹ ಭಾವನೆ ಇಲ್ಲದೆ ರೀತಿಯಲ್ಲಿ ಮಾತಾಡಿರುವ ಘಟನೆ ಕಂಬಳ ಕ್ಷೇತ್ರ ಮಾತ್ರವಲ್ಲದೆ ಸಮಾಜದಲ್ಲಿ ಒಂದು ರೀತಿಯಾದಂತಹ ಚರ್ಚೆಗೆ ಗ್ರಾಸವಾಗಿದೆ. ಸೊ ಈ ಒಂದು ವಿವಾದದ ಬಗ್ಗೆ ಕಡಂಬರ ಮುಂದಿನ ನಿಲುವು ಏನು ಎಂಬುದನ್ನು ಅವರ ಹತ್ರನೇ ಕೇಳೋಣ. ಇದೀಗ ನಮ್ಮೊಂದಿಗೆ ಗುಣಪಾಲ ಕಡಂಬ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಡೈರೆಕ್ಟ್ ನಾನು ಕೇಳೋದಾದ್ರೆ, ಈ ವಿವಾದದ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ದಿನದಿಂದ ದಿನಕ್ಕೆ ವಿವಾದ ತಾರಕಕ್ಕೆ ಏರ್ತಾನೆ ಇದೆ. ಸೊ ನಿಮ್ಮ ನಿಲುವೇನು ಸರ್ ಈ ಘಟನೆಯ ಬಗ್ಗೆ? ಈಗ ಈ ಘಟನೆಯ ಬಗ್ಗೆ ನನಗೆ ವಿಷಾದ ಇದೆ. ನಾನು ನನ್ನ ಜೀವಮಾನದಲ್ಲಿ ಬಹಳಷ್ಟು ಪಾಲು ಈಗ ಕಂಬಳಕ್ಕೋಸ್ಕರ ಮೀಸಲಾಗಿಟ್ಟಿದ್ದೆ. ಕಂಬಳದಲ್ಲಿ ಅನೇಕ ಸುಧಾರಣೆಗಳಂತಾರೆ. ನಾನೊಬ್ಬನೇ ಕಂಬಳವನ್ನು ಮಾಡಿದ್ದಲ್ಲ. ಕಂಬಳದ ಈ ಸುಧಾರಣೆಯಲ್ಲಿ ನನ್ನ ಏನು ಕೊಡುಗೆ ಸಾಕಷ್ಟು ಇದೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ದೈಹಿಕ ಅನಾರೋಗ್ಯದ ಸ್ಥಿತಿಯಲ್ಲಿಯೂ ಕೂಡ ಕಂಬಳವನ್ನು ನಾನು ಮುಂದುವರಿಸಿಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮಂಗಳೂರಿನಲ್ಲಿಯೂ ಕೂಡ ಇದು 9ನೇ ವರ್ಷದ ಕಂಬಳ. 8 ವರ್ಷ ಕಂಬಳಕ್ಕೆ ನಾನು ಹೋಗಿದ್ದೇನೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನನ್ನನ್ನು ಕರೀತಾ ಇದ್ದರು. ನಾನು ಕಂಬಳ ಹೋಗಿ ನನ್ನದೇ ಆದಂಥ ರೀತಿಯಲ್ಲಿ ಅಲ್ಲಿ ಗೌರವ ಸಲಹೆಗಾರರಾಗಿದ್ದರೂ ಕೂಡ ತೀರ್ಪುಗಾರನಾಗಿ ಅಲ್ಲಿ ಭಾಗವಹಿಸಿ ಯಾವುದೇ ಸಮಸ್ಯೆಗಳಿಲ್ಲದೆ ನಮ್ಮ ತಂಡವನ್ನು ಇಟ್ಕೊಂಡು ಮಾಡ್ತಾಯಿದ್ವಿ. ಇದಕ್ಕಿಂತ ಹಿಂದಿನ ಕಂಬಳದಲ್ಲಿ ಅಂದರೆ ಒಕ್ಕಾಡಿಗೋಳಿ ಕಂಬಳದಲ್ಲಿ ಒಂದು ಹಂತದಲ್ಲಿ ನಮ್ಮ ಕಮಿಟಿಯವರ ಮಧ್ಯಸ್ಥಿಕೆಯಲ್ಲಿ ಸಮಸ್ಯೆಯಿಂದಾಗಿ ನನಗೆ ಗೊತ್ತಿದ್ದ ಹಾಗೆ, ಯಾಕಂದರೆ ಒಂದು ಸಲ ಅದು ಅನೌನ್ಸ್ ಆಯಿತು, ಆಮೇಲೆ ಪೇಪರ್ನಲ್ಲಿ ಬಂತು, ಆಮೇಲೆ ಆ ಕಂಬಳಕ್ಕೆ ಆ ಡೇಟನ್ನು ಒಂದೇ ದಿವಸ ಮತ್ತೊಂದು ಕಂಬಳಕ್ಕೆ ಕೊಟ್ಟರು. ಆಮೇಲೆ ಆ ಒಂದು ಕಂಬಳವನ್ನು ನಿಲ್ಲಿಸಬೇಕು ಅಂತೇಳಿ ಕೋರ್ಟಿಗೆ ಹೋದರು. ಕೋರ್ಟ್ನಲ್ಲಿಯೂ ಕೂಡ ಯಶಸ್ಸು ಸಿಗದೇ ಇದ್ದಾಗ ಮತ್ತು ಆ ಕಂಬಳ ಭಾಳ ಅಚ್ಚುಕಟ್ಟಾಗಿ ನಡೆದಾಗ ಅದನ್ನು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸೇರಿಸಬಾರ್ದು ಅನ್ನುವಂಥ ಒತ್ತಡವು ಕೂಡ ಒಂದು ಹಂತದಲ್ಲಿ ಬಂತು ಅನ್ನೋದು ನನಗೆ ಗೊತ್ತಿದೆ. ಆದರೆ ಆ ಕಂಬಳ ಉಳಿಬೇಕು ಅಂಥೇಳಿ ಅಡಿಕೆಯ ತೋಟವನ್ನು ಕಡಿದು ಅದಕ್ಕೆ ಜಾಗ ಕೊಟ್ಟವರು ಭಾಳ ಜನ ಇದ್ದಾರೆ. ಆಮೇಲೆ ಅಭಿವೃದ್ಧಿಗಾಗಿ ಇಡೀ ಊರು ಶ್ರಮಿಸ್ತಾ ಇದೆ. ನಮ್ಮದು ಯಾರ ಬಗ್ಗೆಯೂ ಟೀಕೆ ಇಲ್ಲ. ಆದರೆ ಕಂಬಳಕ್ಕಾಗಿ ಶ್ರಮಿಸಿದವರ ಬಗ್ಗೆ ನಮಗೆ ಅಪಾರವಾದಂಥ ಅಭಿಮಾನ ಇದೆ. ಅದು ಪುರಾತನದಿಂದ ನಡೆದು ಬಂದಂಥ ಕಂಬಳ. ನಾನು ಕಮಿಟಿಯ ಬಗ್ಗೆ ಮಾತಾಡಿದೆ ಅಂಥೇಳಿ ನಾನು ಕಂಬಳಕ್ಕೆ ಹೋಗಿ ಕೂತಾಗಲೇ ಮುಚ್ಚೂರು ಕಲ್ಕುಡೆ ಲೋಕೇಶ್ ಶೆಟ್ಟಿ ಅನ್ನೋನು ಬಂದು ಮೈಕಿನಲ್ಲಿ ಮಾತಾಡುವಾಗ ಬಂದು ಸ್ವಲ್ಪ ಅಹಂಕಾರದ ಮಾತನ್ನು ಮಾತಾಡಿದೆ, ಏಕವಚನದಲ್ಲಿ ಮಾತಾಡಿದೆ. ಆಯಿತು, ಇವತ್ತು ನೀನು ಕಮಿಟಿಯ ಬಗ್ಗೆ ಮಾತಾಡಿ ನೋಡುವ. ಮೊನ್ನೆ ನಡೆದ ಹೋದ ತಕ್ಷಣ ಮತ್ತೆ ನನಗೆ ಮರುದಿವಸ ಮುಲ್ಕಿ ಕಂಬಳದಲ್ಲಿ ಗೊತ್ತಾಯಿತು, ಕಡಂಬೆ ಬತ್ತಂಡ ಯಾಕೆ ಮೈಕ್ ಕೊರಬಲ್ಲಿ ಅಂಥೇಳಿ ಫೋನ್ ಮಾಡಿ ಹೇಳಿದ್ದಂತ ನಮ್ಮ ತೀರ್ಪುಗಾರರ ಹತ್ರ. ಅವ್ರು ಯಾರು ನನ್ನ ಗಮನಕ್ಕೆ ತರಲಿಲ್ಲ. ಅಕಸ್ಮಾತ್ ತಂದಿದ್ದರೆ ಆಗಲೇ ನಾನು ಚೌಟ್ರ ಗಮನಕ್ಕೆ ತರ್ತಿದ್ದೆ ಅದನ್ನು. ಇಂಥ ವ್ಯಕ್ತಿಯೊಬ್ಬ ನಿಮ್ಮ ಕಂಬಳದಲ್ಲಿ ಹೇಳಿದ್ದಾನೆ ಅಂದರೆ ಅದು ಯಾರು, ಏನು ಕತೆ, ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಆಗಲೇ ಕೇಳ್ತಿದ್ದೆ. ನನಗೆ ಗೊತ್ತಾಗಿದ್ದು ಮರುದಿವಸ ಮುಲ್ಕಿ ಕಂಬಳದಲ್ಲಿ. ಹೀಗೆ ಕಂಬಳ ನಡೀತಾ ಇರುವಾಗ ನಾನು ಯಾವತ್ತೂ ಕೂಡ ಕಂಬಳದ ಚೌಕಟ್ಟಿನಿಂದ ಹೊರಗೆ ಮಾತಾಡೋದಿಲ್ಲ. ಕಂಬಳದ ಇತಿಹಾಸ, ಕೋಣಗಳವರ ಇತಿಹಾಸ ಮತ್ತು ಜನರಿಗೆ ಬೇಕಾದಂಥ ಮಾಹಿತಿಗಳನ್ನು ಕೊಡ್ತಾ ಇರುವಾಗ ಆ ಬದಿಯಲ್ಲಿ ಕೋಣಗಳನ್ನು ತಿರುಗಿಸಿಬಿಡುವಾಗ ಭಾಳಷ್ಟು ಹೊತ್ತಾಗ್ತದೆ. ಆಗಾಗ ಹೇಳ್ತಾ ಉಂಟು ನಿಮ್ಮ ಕೋಣಗಳು. ಈಗ ಅಶೋಕ್ ಕುಮಾರ್ ರೈ ಅವರು ಮಾತಾಡಲಿಕ್ಕೆ ಅಂತ ನಿಂತ ನಂತರ ಅವರು 10 ನಿಮಿಷ ನಿಲ್ಲಬೇಕಾಯಿತು. ಯಾಕಂದರೆ ಕೋಣಗಳನ್ನು ಬಿಡಲಿಲ್ಲ. ಈಗ ಬಿಡ್ತೇವೆ ನಾವು ಬಿಡ್ತೇವೆ ಅಂತ ಹೇಳಿದರು, ಬಿಡಲಿಲ್ಲ. ಆದರೂ ಕಾದರೂ ಅವರು ಮಾತು ಶುರು ಮಾಡುವಾಗ ಬಿಟ್ಟರು. ನಾವು ಅವರಿಗೆ ರಿಕ್ವೆಸ್ಟ್ ಏನು ಮಾಡ್ಕೊಂಡಿದ್ದೇವೆ ಅಂದರೆ, ಯಾವೇ ಗೆಸ್ಟ್ ಆದರೂ ಕೂಡ ಸರ್ ಕೋಣ ಬಿಟ್ಟ ನಂತರ ಒಂದು 15 ಸೆಕೆಂಡು ನೀರು ನಿಲ್ಲಿಸಬೇಕು, ಯಾಕಂದರೆ ಡಿಸ್ಟರ್ಬ್ ಆಗ್ತದೆ ಅಂತೇಳಿ. ಹಾಗೆ ಆ ಬದಿಯವರಿಗೂ ಕೂಡ ನಾವು ಆಗಾಗ ಕೇಳ್ತಾ ಇರ್ತೇವೆ. ನಾವು ಮಾತಾಡ್ತಾ ಇರ್ತೇವೆ, ಮಾತಾಡಿದಾಗ ನಿಮ್ಗೆ ಏನಾದರೂ ಬೇಕಾದರೆ ಅಲ್ಲಿ ತೊಂದರೆ ಆಗ್ತಾ ಇದ್ದರೆ ಹೇಳಿ, ನಿಲ್ಲಿಸ್ತೇವೆ ಅಂತ. ಹಾಗೆ ಆ ಸಂದರ್ಭದಲ್ಲಿ ಕೂಡ ನಾನು ಕೇಳಿದ್ದೆ. ಆಗ ಸ್ವಲ್ಪ ರ್ಯಾಶ್ನಲ್ಲಿ
ಮೈಕ್ ಬಂದಿಲ್ಲ ಅಂತ ಬಂತು, ಎಲ್ಲ ಬಿಟ್ಟುಂಟು ಅಂತ. ನಾನು ಏನು ಹೇಳಿಲ್ಲ. ಆದರೆ ಆ ಥರ ಇಷ್ಟವರೆಗೆ ಯಾರು ಮಾತಾಡಿದವರಿಲ್ಲ. ಇದು ಯಾರೋ ಹೊಸ್ತು ಬರಬೇಕು ಅಂಥೇಳಿ ಏರ್ ಪಾತಿರ್ನಿ ಅಂತ ಕೇಳಿದರೆ, ಆಗ ಮತ್ತೂ ರಾಷ್ಟ್ರನಲ್ಲಿ ಏಕವಚನದಲ್ಲಿ ಯಾನ್ಯ ಅರುಣೆ ಪಾತ್ರನು ಅಂತೇಳಿ ಹೇಳಿದರು. ಅಷ್ಟಾದರೂ ನಾನೇನು ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂತ ಕೇಳಿದರೆ, ನಾನು ಅಲ್ಲಿ ಮಾತಾಡಲಿಕ್ಕೆ ಹೋದರೆ ಕಂಬಳ ಹಾಳಾಗ್ತದೆ, ಕಂಬಳಕ್ಕೆ ಕಳಂಕ ಬರ್ತದೆ, ಚುಕ್ಕಿ ಬರ್ತದೆ. ನಾವು 55 ವರ್ಷದಿಂದ ಹೋರಾಡಿ ಮಾಡಿಕೊಂಡು ಒಂದು ಕಂಬಳದ ಏಳಿಗೆಗಾಗಿ ಮಾಡಿದಾಗ ನಾಳೆ ಜನ ಏನು ಕೇಳ್ತಾರೆ, ಅಥವಾ ಚೌಟ್ರಿ ಅಂತ ತಿಳ್ಕೊಳ್ತಾರೆ. ಅದು ಯಾವುದನ್ನೂ ಪ್ರತಿಕ್ರಿಯೆ ಕೊಡಲಿಲ್ಲ ನಾನು ಆಗ. ಅಷ್ಟಾದರೂ ಏನೂ ಆಗ್ತಿರಲಿಲ್ಲ. ಆದರೆ ಇದೇ ಮುಚ್ಚೂರು ಕಲ್ಕುಡೆ ಆ ಮಾತು ಆಡಿದಾಗ ನಾನು ಸುಮ್ಮನೆ ಕೂತಲ್ಲ. ಅದಕ್ಕೆ ಮಂಗಳೂರು ಕಂಬಳದಲ್ಲಿ ನಾಚಿಕೆಗೆಟ್ಟ ಕಡಂಬ ಅಂತ ವೈರಲ್ ಮಾಡಿದ್ರು. ಆ ಘಟನೆಯನ್ನು ವೈರಲ್ ಮಾಡಿದ್ರು. ಆ ಮನುಷ್ಯ ಹಿಂದೆಯೂ ಕೂಡ ನನ್ನ ಬಗ್ಗೆ ತುಂಬ ಟೀಕೆ ಮಾಡಿತ್ತು. ಕಡಂಬರು ನಾವು ಅಸೋಸಿಯೇಷನ್ ಬ್ಯಾಂಗ್ಳೂರಿನಲ್ಲಿ ಮಾಡಲಿಕ್ಕೆ ಶುರುಗೆಲ್ಲ ಹೋಗಿ ಎಲ್ಲ ಪೂರ್ತಿ ಆಯಿತು ಅಂತ ಆ ಮನುಷ್ಯನಿಗೆ ಗೊತ್ತಾದಾಗ ಮಾತೆರೆಗೆ ಲಿಂಬೆ ಪುಣಿವಿನಿ ಕೊಡ್ತೀರ ಅಂದಮೇಲೆ ಈ ಥರ ಮಾತಾಡಿ ಸ್ವಲ್ಪ ಮಾಡಿದ್ದಲ್ಲದೆ, ಶ್ರೀನಿವಾಸ ಗೌಡನ ರೆಕಾರ್ಡ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಿದ ಮನುಷ್ಯ ಅದು. ಅವ್ರು ಮಾನನಷ್ಟಕ್ಕೆ ಹೋದವರು ಮತ್ತು ಅಲ್ಲಿಗೆ ನಿಲ್ಲಿಸಿದ್ರು ಅದನ್ನು. ಈ ಥರ ಯಾಕೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಮಾಡಿ ಎಲ್ಲ ಅಭ್ಯಾಸ ಇರಬೇಕು ಅವರಿಗೆ. ನಾನೇನು ಮಾತಾಡಲಿಕ್ಕೆ ಹೋಗಲಿಲ್ಲ, ಜನರಿಗೆ ಬಿಟ್ಟೆ. ನಾನು ಸೀದಾ ಬಂದದ್ದು ಜನ ಅದಂತ ಹೇಗೆ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾನು ಆವತ್ತು ಅದೇ ಬಹುಶಃ ಈಗ ಬರುವಂಥ ಮಾತುಗಳಲ್ಲಿ ಅದು ಕೂಡ ಒಂದು, ಕಡಂಬ್ರು ಅವತ್ತು ಯಾಕೆ ಮಾತಾಡಲಿಲ್ಲ, ಸುಮ್ಮನೆ ಇದ್ರಲ್ಲ, ಅಷ್ಟು ಏರು ಧ್ವನಿಯಲ್ಲಿ ಮಾತಾಡುವಾಗ ಕಡಂಬ್ರು ಸುಮ್ಮನೆ ಇದ್ರಲ್ಲ ಅನ್ನುವಂಥ ಮಾತಿತ್ತು. ಬಹುಶಃ ಈ ಉತ್ತರ ಈಗ ನಿಮ್ಮ ಮಾತುಗಳಲ್ಲಿ. ಯಾಕೆಂದ್ರೆ ನೋಡಿ, ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲದೆಯೋ ಅಲ್ಲ ಅಥವಾ ಹೆದರಿಯೂ ನನಗೆ ಕೂತಂತಲ್ಲ. ನಾನು ಹೆದರಿದ್ದೆ, ಕಂಬಳ ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ಹೆದರಿದ್ದೆ. ನಾನು ಬಾಯಿ ಬಿಟ್ಟರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕಂಬಳಕ್ಕೆ ತೊಂದರೆ ಆಗ್ತದೆ. ಅದನ್ನು ಮತ್ತೆ ಯಾಕೆಂದರೆ ಪ್ರಾರಂಭ ಮಾಡುವುದು ದೊಡ್ಡ ವಿಷಯ ಅಲ್ಲ, ನಿಲ್ಲಿಸುವುದು ಯಾರು ಯಾವಾಗ ಎಲ್ಲಿ ಅಂತ ಗೊತ್ತಿಲ್ಲ ಯಾರಿಗೂ ಕೂಡ. ಯಾಕಂದರೆ ಕಂಬಳದಲ್ಲಿ ನಾನು ಭಾಳಷ್ಟು ಕಂಬಳದ ಜನರ ಮೆಂಟಾಲಿಟಿ ಗೊತ್ತಿದ್ದವ. ಹಾಗಾಗಿ ನಾನು ಅತ್ಯಂತ ಗಂಭೀರವಾಗಿ ಅದನ್ನು ಅನುಭವಿಸಿದ್ದೇನೆ. ಅದು ಅಲ್ಲದೆ ಈಗ ಮಾಧ್ಯಮ ಲೋಕದಲ್ಲಿ ಈ ಕಂಬಳ ಜಗತ್ತಿಗೆ ಹೋಗೋದ್ರಿಂದ ಕ್ಷಣಾರ್ಧದಲ್ಲಿ ಒಂಚೂರು ಒಳ್ಳೆಯದಾದರೂ ಹೋಗ್ತದೆ, ಕೆಟ್ಟದಾದರೂ ಹೋಗ್ತದೆ. ಬಹಳ ಎಚ್ಚರಿಕೆಯಿಂದ ನಾವು ಮಾತಾಡಿರ್ಬೇಕು. ಈ ಬಾರಿ ಕೂಡ ಮಾಧ್ಯಮದಿಂದಲೇ ಖಂಡಿತ ನಾವು ಅಭಿಮಾನಿ ಬಳಗದವರು ಇದನ್ನು ವೈರಲ್ ಮಾಡಲಿಕ್ಕೆ ಹೋಗಿ ಯಾವುದು ಇಷ್ಟೇ ನಡೆದದ್ದು ಎತ್ತರ ಧ್ವನಿಯಲ್ಲಿ ಮಾತಾಡಿದ್ದು, ನಾನು ಮೌನವಾಗಿ ಕೂತದ್ದಕ್ಕೆ, ಏಕವಚನದಲ್ಲಿ ಮಾತಾಡಿದ್ದಕ್ಕೆ ನಾನು ರಿಯಾಕ್ಷನ್ ಕೊಡಲಿಲ್ಲ ಅನ್ನೋ ದೃಷ್ಟಿಯಲ್ಲಿಯೋ ಅವರ ಉದ್ದೇಶ ಏನಿತ್ತು ಏನೋ, ನಾನೇನು ರಿಯಾಕ್ಷನ್ ಕೊಡ್ತೇನೆ ಮತ್ತೊಂದು ಇನ್ನೊಂದು ಇತ್ತೇನೋ. ಅಂದರೆ ಆ ಮಟ್ಟದಲ್ಲಿ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಅವರ ಲೆವೆಲ್ ಬೇರೆ, ನಮ್ಮ ಆಲೋಚನೆ ರೀತಿ ಬೇರೆ. ನಾನು ವೈಯಕ್ತಿಕ ಕಾರಣ ಮಗಳು ಅಳಿಯ ಮೊಮ್ಮಗ ಎಲ್ಲ ಕಂಬಳಕ್ಕೆ ಬಂದಾಗ ಕಾರ್ ಇಟ್ಕೊಂಡೇ ಬಂದಿದ್ದರು. ನಾನು ಹೇಳಿದ್ದೆ 11 ಗಂಟೆಗೆ ನಾನು ವಾಪಸ್ ಬರ್ತೇನೆ ಅಂತಲೇ ಅವ್ರ ಹತ್ರ ಹೇಳಿದ್ದೆ. 8 ಗಂಟೆಗೆ ಹೋದದ್ದು. ಆದರೂ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದ ಕಾರಣ 2 ಕಾರಣ ಇತ್ತು. ಮರುದಿವಸ ನನಗೆ ಬೇಗ ಬರಬೇಕಿತ್ತು. ಯಾಕೆಂದರೆ ಮರುದಿವಸ ಕ್ರಿಯೇಟಿವ್ ಕಾಲೇಜಿನಲ್ಲಿ ಕಾರ್ಕಳ ತಾಲೂಕು ಸಾಹಿತ್ಯ ಸಮ್ಮೇಳನ ಇತ್ತು. ಅದರಲ್ಲಿ ನಾನು ನಿಕಟಪೂರ್ವ ಆಗ್ತೇನೆ. ಈಗ ಅಧ್ಯಕ್ಷನಾದ್ದರಿಂದ ನಾನು ಅಧಿಕಾರ ಬಿಟ್ಟು ಹಸ್ತಾಂತರಿಸುವ ಸಂದರ್ಭದಲ್ಲಿ ನಾವಿರಲೇಬೇಕಲ್ಲಿ. ಮತ್ತು ಮರುದಿವಸ ಮುಲ್ಕಿ ಕಂಬಳವೂ ಇದ್ದದ್ರಿಂದ ಒಂದು ಗಳಿಗೆ ಮುಲ್ಕಿ ಸೀಮೆಯ ರಸು ಕಂಬಳಕ್ಕೆ ನಾನು ಹೋಗಬೇಕು ಅನ್ನುವ ಕಾರಣಕ್ಕಾಗಿ ರಾತ್ರಿ ನಾವು ಬಂದೆವು. ಬಂದ ನಂತರ ಇದು ವೈರಲ್ ಆಯಿತು. ಕ್ಷಣಾರ್ಧದಲ್ಲಿ ಅದು ಹೇಗೆ ವೈರಲ್ ಆಯಿತು, ಅಭಿಮಾನಿ ಬಳಗ ಅಂತ ಅಥವಾ ಅವರು ಆಡಿದಂಥ ಮಾತುಗಳನ್ನು ವಿಡಿಯೋ ಸಹಿತ ಕೇಳಿಸ್ಕೊಂಡ್ರು. ಅಷ್ಟೇ ಅಲ್ಲ, ಆ ಮನುಷ್ಯ ಇನ್ನೂ ಸ್ವಲ್ಪ ಹಿಂದಿನಿಂದ ಹೇಳಿದೆ, ಅದನ್ನು ವಾಯ್ಸ್ ರೆಕಾರ್ಡ್ನಲ್ಲಿ ನಿಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ಸ್ವಲ್ಪ ಕೆಟ್ಟ ಪದ ಉಪಯೋಗ ಮಾಡಿದ ಆ ಮನುಷ್ಯ, ಅದು ವಾಯ್ಸ್ ರೆಕಾರ್ಡ್ನಲ್ಲಿ ಗೊತ್ತಾಗ್ತದೆ. ಈಗ ಏನಾಯಿತು ಅಂತ ಕೇಳಿದರೆ ನನಗೆ ಎಲ್ಲ ಕಡೆಯಿಂದ ಕಾಲ್ಗಳು ಬರಲಿಸುತ್ತೆ. ಅದರಲ್ಲಿ ಮುಖ್ಯವಾಗಿ ಫಸ್ಟ್ ರಿಯಾಕ್ಷನ್ ಕೊಟ್ಟವರು ನಮ್ಮ ಕುಡ್ಲದ ನವನೀಶ್ ಶೆಟ್ಟರು. ಏನಂದರೆ, ಈ ಪದಾಧಿಕಾರಿಗಳಾಗಿದ್ದುಕೊಂಡು ಈ ರೀತಿಯ ಹೇಳಿಕೆ ಕೊಡುವುದು ಶೋಭೆ ಅಲ್ಲ ಅಂತ ಕೊಟ್ಟರು. ಯಾರಿಗೆ? ಮುಚ್ಚೂರು ಕಲ್ಕುಡೆ ಹಾಗೆ ಹೇಳಿದ್ದಕ್ಕೆ. ಆಮೇಲೆ ಅವರು ಕಂಬಳ ಸಮಿತಿಯ ಅಧ್ಯಕ್ಷರಿಗೂ ಕೂಡ ಮಾತಾಡಿದರು. ಅಧ್ಯಕ್ಷರು ಇದನ್ನು ಭಾಳ ಹಗುರವಾಗಿ ತಗೊಂಡ್ರು. ಯಾಕಂದರೆ ಇದು ನನಗೆ ಸಂಬಂಧಪಟ್ಟದ್ದಲ್ಲ, ಯಾರಿಗೆ ಸಂಬಂಧಪಟ್ಟದ್ದು ಅಂತ ಯಾರು ನಿರ್ಣಯಿಸಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಹೋದದ್ದು ಮಂಗಳೂರು ಕಂಬಳಕ್ಕೆ. ಅದು ಕಂಬಳ ಚೌಟ್ರು ಮಾಡಿಸುವಂಥ ಕಂಬಳ ಅಂಥೇಳಿ.
ನಾನು ಚೌಟ್ರ ಅಥವಾ ಕಂಬಳಕ್ಕೆ ಏನೇ ಘನತೆಗೆ ತೊಂದರೆ ಆಗಬಾರ್ದು ಅಂತೇಳಿ ಅತ್ಯಂತ ಗೌರವದಿಂದ ಮರ್ಯಾದೆಯಿಂದ ಮೌನ ವಹಿಸಿಕೊಂಡು ಬಂದಿದ್ದೇನೆ. ಆಮೇಲೆ ಸ್ವಲ್ಪ ಇದಾದಾಗ ನಿನ್ನೆ ಮೊನ್ನೆ ದಿವಸ ನನಗೆ ಫೋನ್ ಮಾಡಿದರು. ಅಲ್ಲ ನಾನು ಏನು ಮಾಡೋದು, ಹೀಗೀಗೆ ನವನೀತ್ ಶೆಟ್ಟರು ನನ್ನ ಬೆನ್ನು ಬಿದ್ದಾರೆ ಹಾಗೆ ಹೀಗೆ ಹೇಳಿದರು. ನಾನು ಹೇಳಿದೆ, ನೋಡಿ ನಿಮ್ಮ ಕಂಬಳ ನೀವೊಂದು ಸ್ಟೇಟ್ಮೆಂಟ್ ಕೊಡಬೇಕು, ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಈ ಮಧ್ಯೆ ಏನಾಯಿತು, ಈ ದೊಡ್ಡ ಸೋಕಾಲ್ಡ್ ದೊಡ್ಡವರು ಅಂತ ಅನಿಸಿದವರು ಯಾರೂ ಏನು ಮಾತಾಡಲಿಲ್ಲ ಅಂತ ಆಗುವಾಗ ನಮ್ಮ ಅಭಿಮಾನಿ ಬಳಗ ಅಂತ ಏನಿದೆ ಎರಡು ಜಿಲ್ಲೆಯಲ್ಲಿ, ದೇಶದಲ್ಲಿ, ವಿದೇಶದಲ್ಲಿ ಇದ್ದವರಿಗೆಲ್ಲ ಇದು ಬಹಳ ನೋವು ಉಂಟು ಮಾಡುತ್ತೆ. ಯಾಕಂದರೆ ನನಗೆ 79, ಆದರೂ ರಾತ್ರಿ ಇಡೀ ನಿದ್ದೆ ಬಿಡ್ತೇನೆ ನಾನು. ಪ್ರತಿಫಲಾಪೇಕ್ಷೆ ಇಲ್ಲದೆ, ನಮ್ಮ ಪ್ರತಿಫಲಾಪೇಕ್ಷೆ ಯಾವುದು ಅಂತ ಕೇಳಿದರೆ ಗೊತ್ತಿಲ್ಲ, ಅವರು ರಾತ್ರಿ ನಿದ್ದೆ ಬಿಟ್ಟರೆ ಅದಕ್ಕೆ ತಕ್ಕ ಮಟ್ಟಿಗೆ ತಗೊಳ್ತಾರೆ ಇಲ್ಲದಿದ್ದರೂ ಹೇಳುವವರು ಇದ್ದಾರೆ. ನಾನು ಮೊದಲನೇ ವರ್ಷದಲ್ಲಿ ಮುನ್ಕೂರು ಜಯರಾಮ್ ಶೆಟ್ಟರು ಅಂತ ಅವ್ರು ಕೊಟ್ಟರು, ಆಗಲೇ ಅವರ ಎದುರಿಗೆ ಅವರಿಗೆ ಬೇರೆ ಕೊಟ್ಟಿದ್ದೇನೆ ನಾನು ಅದನ್ನು. ಅದರಲ್ಲಿ ಎಷ್ಟಿತ್ತು ಅಂತೂ ಗೊತ್ತಿಲ್ಲ. ನಮ್ಮ ಇದೇ ಮುಚ್ಚೂರು ಕಲ್ ಕೂಡ ಅದರಲ್ಲಿ 5,000 ರೂಪಾಯಿ ಇತ್ತು ಈ ಮಾಧ್ಯಮದ ಮೂಲಕ. ಅದರಿಂದಾಗಿ ಶಿರ್ಲಾಲ್ನಲ್ಲಿ ಜಾಗ ಖರೀದಿ ಮಾಡಿದ್ದು ಕಡಂಬರು ಮಟ್ಟಿಗೆ ಕೀಳು ಮಟ್ಟಕ್ಕೆ ಹೇಳಿದ ಮನುಷ್ಯ ಆಯ್ತಲ್ಲ. ಇರಲಿ ಬಿಡಿ, ಅದು ಅವರವರ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು, ನಾವು ಯೋಚನೆ ಮಾಡೋಗಿಲ್ಲ. ಆದರೆ ನೀವು ಯಾಕೆ ಅಂದರೆ ನನ್ನ ಸಂಭಾವನೆ ಯಾವುದು ಅಂತ ಕೇಳಿದರೆ ಕಂಬಳ ಒಳ್ಳೆಯದಾಗೋದು, ನನಗೆ ತೃಪ್ತಿ ಯಾವುದು ಅಂತ ಕೇಳಿದರೆ ಕಂಬಳ ಅಭಿವೃದ್ಧಿ ಆಗೋದು, ಹೊಸ ಹೊಸ ಅನ್ವೇಷಣೆಗಳು. ಅದು ಇವತ್ತು ಮೀಡಿಯಾದಿಂದಾಗಿ ಕಂಬಳ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತ ಕೇಳಿದರೆ, ಈ ಬ್ಯಾಂಗ್ಳೂರಿನಲ್ಲಿ ಕಂಬಳ ಆದಾಗಲೂ ಆ ಆಯ್ಕೆಯಿಂದ ಹಿಡಿದು ಕಂಬಳ ಆಗುವ ದಿವಸದವರೆಗೆ 5ರಿಂದ 6 ಸಲ ಹೋಗಿದ್ದೆ ನಾನು. ಕಂಬಳ ಆಗುವಾಗ 5 ದಿವಸ ನಾನು ಬೆಂಗಳೂರಿನಲ್ಲೇ ಉಳ್ಕೊಂಡಿದ್ದೆ. ಆದರೆ ಅದರ ಗೌರವಾಧ್ಯಕ್ಷರು ನಮ್ಮ ಗೋಲ್ಪಿಂಚಿನ ಪ್ರಕಾಶ್ ಶೆಟ್ಟರು ನನಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ನಿಮ್ಮ VVIP ಕಾರ್ ಪಾಸ್ ಕೂಡ ಅವರು ಕೊಟ್ಟಿದ್ದಾರೆ. ಅಲ್ಲಿ ಬುಡಕ್ಕೆ ಹೋಗುವವರೆಗೆ ಎಲ್ಲ ರೀತಿಯಲ್ಲಿ ನೋಡಿದ್ದಾರೆ. ಅದೆಲ್ಲ ನಾನು ಹೇಳಿದೆ. ಈಗ ಏನಾಗಿದೆ ಅಂದರೆ ನನಗೆ ಒಂದೇ ಒಂದು ಎಲ್ಲರ ಒತ್ತಡ ಏನು ಅಂತ ಕೇಳಿದರೆ, ಈ ಮಧ್ಯೆ ನಿನ್ನೆ ಕಂಬಳ ಸಮಿತಿಯ ಅಧ್ಯಕ್ಷರು ಒಂದು ಘೋಷಣೆ ಮಾಡಿದರು. ಇದು ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ, ನಮಗೆ ವಿಷಾದ ಇದೆ, ಇಂಥದ್ದೆಲ್ಲ ನಡೀತದೆ, ನಾವೆಲ್ಲ ಸೇರಿಕೊಂಡು ಅದನ್ನು ಸರಿ ಮಾಡ್ತೇವೆ ಹಿರಿಯರಾದವರು, ಅವ್ರ ಹತ್ರ ಹೇಳಿದ್ದೇನೆ ಇವ್ರ ಹತ್ರ ಹೇಳಿದ್ದೇನೆ ಅಂತೇಳಿ ಹೇಳಿ ಸುದ್ದಿ ಆಯಿತು. ಇದು ನಮ್ಮ ಅಭಿಮಾನಿಗಳ ಒಂದು ರೊಚ್ಚಿಗೆ ಬಿಸಿತು. ಕಡಂಬರಲ್ಲಿ ಆದರೂ ಇವರ ಮಾತಿಗೆ ಹೋಗಿ ಗುಟ್ಟಿನಲ್ಲಿ ನಾವಿಷ್ಟೆಲ್ಲ ಹೋರಾಟ ಮಾಡ್ತಾ ಇರುವಾಗ ಹೋಗಿ ಇವರಿಗೆ ಅವಕಾಶ ಸಿಕ್ಕಿದ್ದು ಕ್ಷಮೆ ಕೇಳ್ತಾರೆ ಅಂತೇಳಿ ಏನಾದರೂ ಆದರೆ ಅಂಥೇಳಿ ಅವರು ನನಗೆ ಆಗಾಗ ಎಚ್ಚರಿಸ್ತಾ ಇದ್ರು. ನಾನು ಹೇಳಿದೆ ಅವರು ಆ ರೀತಿ ಹೇಳ್ತಿದ್ರು ಅಭಿಮಾನಿ ಬಳಗ. ಹಾಗಾದ್ರೆ ಅವರ ಪ್ರಕಾರ ಯಾವ ರೀತಿ ಈ ವಿವಾದ ಅಂತ್ಯ? ಅಲ್ಲ, ಈಗ ಇವತ್ತು 3:30 ಗಂಟೆಗೆ ಮೂಡುಬಿದಿರೆ ಸಮಾಜ ಮಂದಿರದಲ್ಲಿ ಅವರು ಸೇರ್ತಾ ಇದ್ದಾರೆ ಅಭಿಮಾನಿ ಬಳಗ, 2 ಜಿಲ್ಲೆಯವರೆಲ್ಲ. ಅವ್ರೇನು ತೀರ್ಮಾನ ಮಾಡ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರದ್ದು ಉದ್ದೇಶ ಏನು ಅಂತ ಕೇಳಿದ್ರೆ ನಾನು ಅರ್ಥ ಮಾಡಿಕೊಂಡ ಹಾಗೆ ಬಹಿರಂಗವಾಗಿ ಮಾತಾಡಿದವರು ಬಹಿರಂಗವಾಗಿಯೇ ಕ್ಷಮೆ ಕೇಳಬೇಕು ಅಂತ ಒಂದು. ಎರಡನೇದಾಗಿ ಈ ರೀತಿಯಾಗಿ ಅಪಪ್ರಚಾರ ಮತ್ತೆ ಮಾಡಿದವನ ಬಗ್ಗೆ ಏನು ಆ್ಯಕ್ಷನ್ ಅಂತ ತೀರ್ಮಾನ ಆಗಬೇಕು. ಆಮೇಲೆ ಅದರೊಟ್ಟಿಗೆ ಜಿಲ್ಲಾ ಕಂಬಳ ಸಮಿತಿ ಈ ಅವಧಿ ಮೀರಿದೆ. ಒಂದು, ಜಿಲ್ಲಾ ಕಂಬಳ ಸಮಿತಿ ಜನರಲ್ ಬಾಡಿಯನ್ನೇ ಕರೀಲಿಲ್ಲ. ಕಂಬಳದ ನಾವು ಹಿಂದೆ ನಾನು 22 ವರ್ಷ ಕಂಬಳದಲ್ಲಿ ಸೆಕ್ರೆಟರಿಯಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವ. 1989ನೇ ಇಸ್ವಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯ ಕಾವಂದರ ಅಧ್ಯಕ್ಷತೆಯಲ್ಲಿ ವಸಂತ ಮಹಲ್ನಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ಒಂದು ಚಾರಿತ್ರಿಕ ಸಮಾವೇಶ ಮಾಡಿ ಕಂಬಳಕ್ಕೆ ಒಂದು ಅಚ್ಚುಕಟ್ಟುತನವನ್ನು ತರಬೇಕು ಅಂತೇಳಿ 10 ನಿಯಮಗಳನ್ನು ಮಾಡಿಕೊಂಡೆವು. ಮತ್ತು ಒಂದು 2003ರಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಬೈಲಾ ಎಲ್ಲ ಮಾಡಿಕೊಂಡೆವು. ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ನಾವು ಕಂಬಳಕ್ಕಾಗಿ ಹೋರಾಟ ಮಾಡಿದವರು. ಅದರಲ್ಲಿ ಮೊದಲನೇ 10 ವರ್ಷ ಇತ್ತು, ಮತ್ತು 2 ವರ್ಷ ಅಂತ ನಿಯಮ ಮಾಡಿದ್ವಿ ನಾವು. ಆ 2 ವರ್ಷದಲ್ಲಿ ಸಮಯ ಕಳೆದ ನಂತರ ಪ್ರತಿ ವರ್ಷವೂ ಜನರಲ್ ಬಾಡಿ ನಡೀತಾ ಇತ್ತು. ಜನರಲ್ ಬಾಡಿಯಲ್ಲಿ ಏನು ಅಂದರೆ ಬೆಳಿಗ್ಗೆ ಒಂದು 10:30 ಗಂಟೆಗೆ ಪ್ರಾರಂಭ ಆದರೆ ಸಾಯಂಕಾಲ 4:15 ಗಂಟೆವರೆಗೂ ಚರ್ಚೆ ನಡೀತಾ ಇತ್ತು. ಜಗಳಲ್ಲ, ಚರ್ಚೆ. ಕೋಣಗಳ ಸಮಸ್ಯೆ, ವ್ಯವಸ್ಥಾಪಕರ ಸಮಸ್ಯೆ, ಬಿಡುವವರ ಸಮಸ್ಯೆ, ಓಡಿಸುವವರ ಸಮಸ್ಯೆ, ಇದೆಲ್ಲ ಗಂಭೀರವಾಗಿ ಚರ್ಚೆ ಆಗ್ತಾ ಇತ್ತು. ಇದು ಯಾವುದೂ ಇಲ್ಲದೆ ಯಾವುದೋ ಒಂದು ಮೀಟಿಂಗನ್ನು ಕರೆದು ಡೇಟ್ ಕೊಡಲಿಕ್ಕೆ ಅನ್ನುವ ಮಟ್ಟಿಗೆ ಜಿಲ್ಲಾ ಕಂಬಳ ಸಮಿತಿ ಹೋಯಿತು. ಆಮೇಲೆ ಎಲ್ಲಿಯೋ ಜನರಲ್ಲಾಗಿ ಎಲ್ಲರನ್ನು ಸೇರಿಸಬಾರ್ದು, 4 ಹೋಟೆಲ್ನ 4 ಕೋಣೆಯ ಗೋಡೆಯ ಮಧ್ಯದಲ್ಲಿ ನಿರ್ಣಯ ಮಾಡುವಷ್ಟು ಮಟ್ಟಕ್ಕೆ ಹೋಯಿತು. ಹಾಗಾಗಿ ಜಿಲ್ಲಾ ಕಂಬಳ ಸಮಿತಿ ಅದು ಆಗಬೇಕು, ಅದು ಪುನರ್ರಚನೆ ಆಗಬೇಕು ಅನ್ನೋದು ಒಂದು ವಾದ. ಅದರಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿದ್ದೇನೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ ಅವರು. ಯಾಕಂದರೆ ಯಾವುದಕ್ಕೂ ನಮ್ಮನ್ನು ಕರೆಯುವಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲ.
ಈಗೇನಾಗಿದೆ ಅಂದರೆ ಈ ಕಮಿಟಿ ಆದ ನಂತರ ಇಂಥ ಗುಂಪುಗಾರಿಕೆಗಳು ಜಾಸ್ತಿ ಆಗಿದೆ. ಅದಕ್ಕೆ ಅದನ್ನು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ಇದ್ದಾಗಲೇ ಒಬ್ಬರದ್ದು ಕಂಬಳ ವ್ಯವಸ್ಥಾಪಕರು ನಮಗೆ ಬಂಟ್ವಾಳದ ಕಂಬಳ ಸಮಿತಿ ಅಧ್ಯಕ್ಷರದ್ದು ಬಂದದ್ದು ಫೋನ್. ಅವರು ದೊಡ್ಡ ಮನುಷ್ಯ, ಅಂದರೆ ಆ ಕಂಬಳವನ್ನು ಭಾಳ ಅಚ್ಚುಕಟ್ಟಾಗಿ ರಮನಾಥರಯ್ಯವರ ಕಂಬಳವನ್ನು ನಡೆಸ್ತಾರೆ ಅವರು. ಇದು ಭಾಳ ವಿಷಾದನೀಯ ಅಂತ ಪ್ರತಿಯೊಬ್ಬರು ಹೆಂಗಸರು ಸಹಿತ ಮಾತಾಡ್ತಾರೆ. ಹಾಗಾಗಿ ಇದು ಈಗ ನನ್ನ ಕೈಯಲ್ಲಿ ಇಲ್ಲ, ನೇರವಾಗಿ ಹೇಳೋದಾದರೆ. ಮತ್ತು ನಮ್ಮ ಅಭಿಮಾನಿ ಬಳಗ ಎಷ್ಟು ಆಕ್ರೋಶಕ್ಕೆ ಇದ್ದಿದ್ದಾರೆ ಅಂದರೆ, ಪ್ರಾಯಶಃ ಅವರನ್ನು ಸಮಾಧಾನ ಮಾಡೋದು ನಮಗೆ ಒಂದು. ಎರಡನೇದಾಗಿ ನನಗೆ ಇಷ್ಟು ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಒಂದರ್ಥದಲ್ಲಿ ಹೇಳುವುದಾದರೆ ನನ್ನನ್ನು ಧರ್ಮಕ್ಕೆ ದೊಡ್ಡ ಜನ ಮಾಡಿದ್ದು. ಆದರೆ ಒಂದು ಸರ್, ನೀವು ಹೇಳುವಾಗ ಈ ಹಿಂದೇನು ಇಂಥ ಒಂದು ಪಿತೂರಿಗಳು ಮಾಡ್ತಿದ್ರ ಅಂತ ಹೇಳಿದ್ರು. ಹಾಗಿರುವಾಗ ಮೊನ್ನೆಯ ಘಟನೆ ಪೂರ್ವಾಗ್ರಹ ಪೀಡಿತ ಆಗಿರ್ಬೋದು. ಖಂಡಿತ ಪೂರ್ವಾಗ್ರಹ ಪೀಡಿತವೇ ಮೊನ್ನೆಯ ಘಟನೆ. ಯಾಕೆಂದರೆ ನಾನು ಬಂದರೆ ಮೈಕ್ ಕೊಡಬಾರದು ಅಂತ ಹೇಳಿದೆ, ಇದೇ ಮುಚ್ಚೂರು ಕಲ್ಕೊಡೆ. ನಾನು ಹೋಗಿ ಮೈಕಿನಲ್ಲಿ ಕೂತಾಗ ನನಗೆ ಭಾಳಷ್ಟು ರ್ಯಾಶ್ ಮಾತಾಡಿ, ನೀನು ಇವತ್ತು ಮಾತಾಡು ನೋಡುವ ಈ ಕಂಬಳದಲ್ಲಿ ಅಂತ ನನಗೆ ಒಂಥರ ಧಮಕಿ ಹಾಕಿ ಹೋದಾಗೆ ಹೋಗಿದ್ದಾನೆ. ನಾನು ಬಂದರೆ ಮೈಕ್ ಕೊಡಬಾರ್ದು ಅಂತ ಹೇಳಿದ್ದಾನೆ. ಇದು ಪೂರ್ವ ನಿಯೋಜನೆ ಇದ್ರೆ ಮತ್ತೇನು, ಇದು ವ್ಯವಸ್ಥಾಪಕರಿಗೆ ಚೌಟ್ರಿಗೆ ಗೊತ್ತಿದೆ ಅಂತ ನಾನು ಹೇಳೋದಿಲ್ಲ. ಆದರೆ ಮಂಗಳೂರಿನ ಕಂಬಳದಲ್ಲಿ ನಾರ್ವೇಶ್ ಹೇಳಿದ ಹಾಗೆ ಅಂತ ತಲೆಯಲ್ಲಿ ಹೋದ ಈ ವ್ಯಕ್ತಿಗಳು ಈ ಥರ ಮಾಡಿದಾಗ ಯಾರಿಗೆ ಹಾಳು ಹೆಸರು ಬರ್ತದೆ ಅಂತ ಅವರು ಯೋಚನೆ ಮಾಡಬೇಕಿತ್ತು. ನನ್ನನ್ನು ಸಣ್ಣದು ಮಾಡಲಿಕ್ಕೆ ಹೊರಟು ಇಡೀ ಕಂಬಳವನ್ನು ಸಣ್ಣದು ಮಾಡಿದರು. ಅಥವಾ MP ಅವರು ಕಂಬಳದ ಹೋರಾಟ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಯುವಕರನ್ನು ಸೇರಿಸಿಕೊಂಡು ಆ ದಿನಗಳಲ್ಲಿ ಹೋರಾಟ ಮಾಡಿದಂಥ ಮನುಷ್ಯರು, ಕಂಬಳಕ್ಕೆ ಬಂದವರು. ಅಚ್ಚುಕಟ್ಟಾಗಿ ಕಂಬಳ ನಡೀತಾ ಇರುವಾಗ ಇಂಥ ಘಟನೆಗಳು ನಡೆದರೆ ಅವರಿಗೆ ಇದು ಅವರಿಗೆ ತಲೆನೋವು ಆಗ್ತದೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಇದನ್ನು ಮಚ್ಚಿ ಬೆಳೆದ ಹಾಗೆ ಅಂತ ಯೋಚನೆ ಮಾಡಬೇಕಿತ್ತು ಅವರು. ನಾನು ಮೌನವಾಗಿ ಯಾಕೆ ಬಂದೆ ಅಂತ ಕೇಳಿದರೆ ಅವರಿಗೆ ತೊಂದರೆ ಆಗಬಾರ್ದು, ಕಂಬಳಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಈಗ ನನಗೆ ನಾನು ಫೋನ್ ಕಟ್ ಮಾಡಿ ಇಡು ಅಂತ ಎಲ್ಲರದ್ದು ಹೇಳ್ತಾ ಇದ್ದಾರೆ. ಯಾಕಂದರೆ ಮಾತಾಡಿ ಸಾಕಾಗಿ ಹೋಗಿದೆ. ಆದರೆ ಎಲ್ಲರೂ ಹೇಳುವುದು ಒಂದೇ, ನೀನು ಎಲ್ಲಿಯಾದರೂ ಒಪ್ಪಿಬಿಟ್ರೆ ಜಾಗ್ರತೆ ಅಂತ. ಹಾಗೆ ಹೋಗಬೇಡ. ಓಕೆ, ಅದು ಅವರ ಅಭಿಪ್ರಾಯ, ಅಭಿಮಾನಿಗಳ ಅಭಿಪ್ರಾಯ. ಈಗ ನೀವೇನು ಹೇಳ್ತೀರಾ ಸರ್, ಈ ವಿವಾದ ಹೇಗೆ ಅಂತ್ಯಗೊಳ್ಬೇಕು? ಈಗ ವಿವಾದ ಅವರು ಬಹಿರಂಗವಾಗಿ ನನಗೆ ಅವಮಾನ ಮಾಡಿದ್ರಿಂದ ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಮತ್ತೆ ಅವ್ರ ಹತ್ರ ನಾನು ರಾಜಿ ಮಾಡಿಕೊಂಡು ನನಗೇನು ಆಗ್ಲಿಕ್ಕಿಲ್ಲ, ಏನೂ ಆಗಲಿಕ್ಕೆ ಇಲ್ಲ. ಬಹುಶಃ ಈ ಘಟನೆ ನಡೆದು ಒಂದು ವಾರ ಕಳೀತು. ಈಗ ನಾಳೆ ನಮ್ಮ ಮಿಯಾರ ಕಂಬಳ ನಡೀಲಿಕ್ಕಿದೆ, ಇವತ್ತು ಅಭಿಮಾನಿಗಳ ಸಭೆ ಉಂಟಂತ ಹೇಳಿದ್ರೆ ನಾಳೆ ಕಂಬಳಕ್ಕೆ ಇದು ಏನಾದರೂ ಇಲ್ಲ. ನಾನು ಮೊದಲು ಕೈ ಮುಗಿದು ಕೇಳಿಕೊಂಡಿದ್ದೇನೆ ಅವ್ರ ಹತ್ರ. ಇವಾಗಲೂ ಕೂಡ ಒಬ್ಬರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ಇದರಿಂದಾಗಿ ಸಭೆಯಿಂದಾಗಿ ಮಿಯಾರ್ನ ಕಂಬಳಕ್ಕೆ ಚೂರು ಚ್ಯುತಿ ಬರಬಾರ್ದು, ಹಾಗೆ ನೋಡಿಕೊಳ್ಳಿ. ಯಾಕಂದರೆ ಅಲ್ಲಿ ನಮ್ಮ ಶಾಸಕರಿದ್ದಾರೆ. ಅವರು ಫೋನ್ ಮಾಡೋವಾಗ ಒಂದು ಮಾತು ಹೇಳಿದರು ನನಗೆ, ನಾನು ಕಡಂಬರ ಅಭಿಮಾನಿ ಬಳಗದಿಂದ ಮಾತಾಡೋದು ಸುನಿಲ್ ಕುಮಾರ್ ಅಂತ ಹೇಳಿದರು. ಹಾಗಂತಲ್ಲ, ಮಿಯಾರ್ನ ಕಂಬಳ 22ನೇ ವರ್ಷದ ಕಂಬಳ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಕೋಣಗಳು ಜನಗಳು ಸೇರುವಂಥ ಕಂಬಳಗಳು ಎರಡು, ಒಂದು ಮಿಯಾರು, ಮತ್ತೊಂದು ಮೂಡುಬಿದ್ರೆ. ಇಲ್ಲಿಗೆ ಬಂದಷ್ಟು ಕೋಣಗಳು ಬೇರೆ ಎಲ್ಲಿಗೂ ಬರೋದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಬಜಗೋಳಿಯ ಕಂಬಳದ ಮುಂದುವರೆದ ಭಾಗ ಮಿಯಾರ್ನ ಕಂಬಳ 30 ವರ್ಷ ಬಜಗೋಳಿಯ ಕಂಬಳ ಆಗಿ 70ರಿಂದ 2000ವರೆಗೆ ಆಗಿ 3-4 ವರ್ಷ ಇಲ್ಲದೆ 2004ರಲ್ಲಿ ಮಿಯಾರ್ನಲ್ಲಿ ಕಂಬಳ ಪ್ರಾರಂಭ ಆದದ್ದು. ಅದೇ ಹೆಸರಿನಲ್ಲಿ, ಜಾಗ ಮಾತ್ರ ಬೇರೆ, ಲವಕುಶ ಹೆಸರಿನಲ್ಲಿ ಆಗಿದೆ. ಆ ಕಂಬಳಕ್ಕೆ ಒಂದಿಷ್ಟು ಕಳಂಕ ಬರದಾಗೆ ನೀವು ನೋಡಿಕೊಳ್ಳಬೇಕು ಅನ್ನೋದನ್ನು ಎಚ್ಚರಿಕೆ ಅವರಿಗೆ ಮೊದಲೇ ಹೇಳಿದ್ದೇನೆ. ಇಲ್ಲಿದ್ದರೆ ನೀವು ನನಗೆ ಮಾಡಿದ ಅವಮಾನ ಆಗ್ತದೆ ಅಂತಲೂ ಕೂಡ ಹೇಳಿದ್ದೇನೆ ಅವರಿಗೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ನಾಳೆ ಕಂಬಳಕ್ಕೆ ಯಾವುದೇ ರೀತಿಯ ಇಫೆಕ್ಟ್ ಆಗುವುದಿಲ್ಲ. ನಿನ್ನೆ ನಾನು ಮಂಗಳೂರಿನಲ್ಲಿಯೂ ಕೂಡ ಕೇಳಿಕೊಂಡಿದ್ದೇನೆ ಅದನ್ನು TV ಮೂಲಕ, ಮಿಯಾರ್ನ ಕಂಬಳಕ್ಕೆ ಏನೂ ಚ್ಯುತಿ ಆಗಬಾರ್ದು. ಇವತ್ತು ಬೆಳಿಗ್ಗೆ ನಾನು ಹೋಗಿ ಅಲ್ಲಿ ಗಣಹೋಮದಲ್ಲಿ ಇದ್ದು ಹೋಗಿ ಪ್ರಸಾದ ತಗೊಂಡು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಡಬ್ಬ ತಿಲಾಂಶ ಆಯಿಲ್ ಎಣ್ಣೆ ಕೊಟ್ಟು ಅಲ್ಲಿ ಕೈ ಮುಗಿದು ಪ್ರಸಾದ ಹಾಕ್ಕೊಂಡು ನಾನು ಬಂದಿದ್ದೇನೆ. ಯಾಕಂದರೆ ನಮಗೆ ಅದು ಅಷ್ಟೇ ಪೂಜ್ಯವಾದಂಥ ಭಾವನೆಯಿಂದ ಕೂಡಿದಂಥ ಕಂಬಳ. ಇದೀಗ ನೀವು ಹೇಳುವಾಗ ಯಾವ ರೀತಿ ನಾಳೆಗೆ ಏನು ಎಫೆಕ್ಟ್ ಆಗೋದಿಲ್ಲ, ಬಟ್ ಯಾವ ರೀತಿ ವಿವಾದ ಅಂತ್ಯಗೊಳ್ಬೇಕಂತ ನೀವು ಹೇಳಿದ್ರಿ. ಬಟ್ ಇನ್ನು ಮುಂದೆ ಈ ಘಟನೆ ಅಲ್ಲ, ಈ ಘಟನೆ ಒಂದು ನಿದರ್ಶನ. ಬಹುಶಃ ಇನ್ನು ಮುಂದೆ ಇಂಥ ಒಂದು ಘಟನೆ ಆಗಬಾರ್ದು, ಅದಕ್ಕೆ ಏನು ಕಂಬಳ ಸಮಿತಿ ಅಥವಾ ಕಂಬಳ ಒಕ್ಕೂಟದಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ಳಿ. ನೋಡಿ, ಕಂಬಳ ಸಮಿತಿಯಲ್ಲಿದ್ದವರಿಗೆ ಸ್ವಯಂ ಶಿಸ್ತು ಬೇಕು. ನಾನು ಸೇರಿಕೊಂಡು ನಾನು ಹೇಳೋದು, ಅವರಿಗೆ ಕಂಬಳದ ಅನುಭವ ಬೇಕು.
ಒಟ್ಟು ಬಂದು ಕುರ್ಚಿಯಲ್ಲಿ ಕೂತರೆ ಆಗೋದಿಲ್ಲ. ಕಂಬಳದ ಕೋಣಗಳನ್ನು ನಲಿವು ಗೊತ್ತಿರಬೇಕು. ಇವತ್ತಿನ ದಿವಸ ಕಂಬಳ ಮಾಧ್ಯಮದ ಮೂಲಕ ಹೇಗೆ ಹೋಗ್ತಾ ಇದೆ ಅನ್ನೋದು ಅವರಿಗೂ ಗೊತ್ತಿರಬೇಕು. ಕಂಬಳ ಮಾಡಿಸುವವರ ನೋವು ಗೊತ್ತಿರಬೇಕು, ಈ ಕೋಣ ಕಟ್ಟಿದವರ ನೋವು ಗೊತ್ತಿರಬೇಕು, ಓಡಿಸುವವ್ರದ್ದು. ಅಷ್ಟರೊಟ್ಟಿಗೆ ಪ್ರೇಕ್ಷಕ ವರ್ಗದ ಬಗ್ಗೆಯೂ ಕೂಡ ಅಭಿಮಾನ, ಸಹೃದಯ ಪ್ರೇಕ್ಷಕರು ಅಂತ ನಾವು ಯಾವತ್ತೂ ಕರಿತೇವೆ. ಈ ಒಟ್ಟು ಆಗುವಾಗ ಕಂಬಳ ಸಮಿತಿಯಲ್ಲಿದ್ದವರು ಈ ಬಗ್ಗೆ ಗಮನ ಕೊಡಬೇಕೇ ವಿನಃ ಯಾರನ್ನೋ ವೈಯಕ್ತಿಕವಾಗಿ ಟೀಕೆ ಮಾಡೋದಕ್ಕೆ ಅಧಿಕಾರ ಇದೆ ಅಂಥೇಳಿ ಮತ್ತು ಒಂದು ತೇಪೆ ಹಾಕುವ ಕೆಲಸ ಮಾಡಲಿಕ್ಕೆ ಇಂಥದ್ದೆಲ್ಲ ನಡೀತಾ ಇರ್ತದೆ ಸಾಮಾನ್ಯ ಅಂತ ಹೇಳುವ ಮಟ್ಟಕ್ಕೆ ಮಾತಾಡ್ತಾರೆ. ಆದರೆ ಕಂಬಳ ಸುಧಾರಣೆ ಆಗುವುದಿಲ್ಲ. ಸಮಗ್ರ ಬದಲಾವಣೆ ಇದರಿಂದ ಆಗಲೇಬೇಕು. ಚಿಂತನೆಯಲ್ಲಿ ಸಮಗ್ರ ಬದಲಾವಣೆ ಆಗಬೇಕು, ವ್ಯವಸ್ಥೆಯಲ್ಲಿ ಸಮಗ್ರ ಬದಲಾವಣೆ ಆಗಬೇಕು. ಒಟ್ಟಾರೆಯಾಗಿ ನೀವು ಮಾತಾಡುವಾಗ ಹಿಂದಿನಿಂದ ಆಗಿರ್ಬೋದು, ಇವತ್ತಾಗಿರ್ಬೋದು, ನಿಮ್ಮನ್ನು ಒಂದು ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತದೆ. ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ? ಏನಿದ್ರೆ ನೋಡಿ, ಒಂದು ಗುಂಪು ನನ್ನನ್ನು ಕಳೆದ ಒಂದು ದಶಕಗಳಿಂದ ನನ್ನ ಬೆನ್ನು ಹಿಡಿತಾ ಉಂಟು. ಯಾಕಂದರೆ ನಾನು ಬಗ್ಲಿಲ್ಲ. ಉದಾಹರಣೆ, ಫಸ್ಟ್ ಇನ್ಸಿಡೆಂಟ್ ನಾನು ಹೇಳ್ತೇನೆ ನಿಮಗೆ. ಅಭಯ್ ಚಂದ್ರ ಜೈನರು ಯೂತ್ ಸರ್ವಿಸ್ ಮಿನಿಸ್ಟರ್ ಆಗಿದ್ದಾಗ ಕ್ರೀಡಾರತ್ನ ಪ್ರಶಸ್ತಿ ಅಂತ ಪ್ರಾರಂಭ ಮಾಡಿದರು. ಅದು ಕೇವಲ ಕಂಬಳಕ್ಕೆಲ್ಲ, 16 ಕ್ರೀಡೆಗಳಿಗೆ. ಅದು ಅಟ್ಯಾಪಟ್ಯ, ಜಂಗಿ ಕುಸ್ತಿ, ಕಬಡ್ಡಿ, ಪ್ರಿಯರಮ್ಮು, ಇದೆಲ್ಲ ಸೇರಿತು, ವಾಲಿಬಾಲ್. ಅದರಲ್ಲಿ ಕಂಬಳವನ್ನು ಒಂದು ವಿಶಿಷ್ಟ ಕ್ರೀಡೆಯಾಗಿ ಸೇರಿಸಿದರು. ಆಮೇಲೆ ಅದರ ಒಬ್ಬ ಕ್ರೀಡಾರತ್ನದ ಒಬ್ಬ ಪರಿಶೀಲನಾ ಸಮಿತಿ ಮತ್ತು ಆಯ್ಕೆ ಸಮಿತಿಯ ಸದಸ್ಯನಾಗಿ ನನ್ನನ್ನು ಮಾಡಿದರು. 3 ಅವಧಿಗೆ ನನ್ನನ್ನು ಮಾಡಿದರು, ರಾಜ್ಯ ಮಟ್ಟದ್ದು. ಅದರಲ್ಲಿ ಒಂದು ಕಂಡೀಷನ್ ಇದೆ, ಕಳೆದ 3 ವರ್ಷಗಳಲ್ಲಿ ಮಾಡಿದ ಸಾಧನೆಯನ್ನು ಮಾತ್ರ ಪರಿಗಣಿಸತಕ್ಕದ್ದು ಇದೆ. ಪಾಪ ಈ ಹಿಂದೆ ಓಡಿದವರೆಲ್ಲ ಇರುವಾಗ ಈ ಕಾನೂನು ಇರ್ತದೆ, ಅವರಿಗೆಲ್ಲ ಸಿಗ್ತಾ ಇತ್ತು. ಹಾಗೆ ಒಂದು ಕಂಬಳದವರು, ನನ್ನಿಂದ ಪ್ರಯೋಜನ ಪಡೆದ ಕಂಬಳದವರು, ಹೀಗೆ ಅದು ವೈರಲ್ ಆಯಿತು, ಇಂಥವರಿಗೆ ರೆಕಮೆಂಡ್ ಆಗಿದೆ ಅಂಥೇಳಿ 3 ವರ್ಷ ಆಗ ಪ್ರಶಸ್ತಿ ಪ್ರದಾನ ಆಗಲಿಲ್ಲ. ಹಾಗಾಗಿ ವೈರಲ್ ಆಯಿತು. ನನ್ನನ್ನು ಕರೆದು ಒಂಥರ ಹಮ್ನಲ್ಲಿ ಮಾತಾಡಿದರು. ನಾನು ಹಾಗೆ ಹೀಗೆ, ಅವನಿಗೆ ಕೊಡಲಿಕ್ಕಾಗೋದಿಲ್ಲ, ಇವನಿಗೆ ಕೊಡಬೇಕು. ಅವ್ರು ಹೇಳಿದ ಜನ ಬಹಳ ಹಿಂದೆ ಓಡಿದ ಮನುಷ್ಯ, ಈಗಲ್ಲ. ಮತ್ತು ಸ್ವಲ್ಪ ಇಲ್ಲ, ನನ್ನ ಹತ್ರ ಅವ್ರ ಜನ ಇದ್ದಾರೆ, ಇವ್ರ ಜನ ಇದ್ದಾರೆ, ಹೇಗೆ ಕೊಡ್ತೀರಿ ನೋಡು ಅಂತ ಏನೇನೆಲ್ಲ ಮಾತಾಡಿದರು. ನಾನು ಅದಕ್ಕೆ ಹೇಳಿದ್ದೆ, ನೀವು ಬಿಡಿ, ಮುಖ್ಯಮಂತ್ರಿಯವ್ರು ಬಂದರೂ ಕೂಡ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಹೇಳಿದೆ, ಸಾಕಷ್ಟು ಪ್ರಯತ್ನ ಮಾಡಿದರು. ವಿಫಲರಾದಾಗ ನನ್ನ ವಿರುದ್ಧ ಆಗಿನ ಅಧ್ಯಕ್ಷರಾಗಿದ್ದಂಥ PR ಶೆಟ್ಟರ ಲೆಟ್ರೇಡ್ನಲ್ಲಿ ಸೀಲ್ ಹಾಕಿ, ಅವರ ಸಿಗ್ನೇಚರ್ ಹಾಕಿದ ಆ ಲೆಟ್ರೇಡ್ನಲ್ಲಿ ನನ್ನ ವಿರುದ್ಧ ಅಪವಾದಗಳನ್ನು ಮಾಡಿ, ಎಲ್ಲಿವರೆಗೆ ಅಂದರೆ ಕವರ್ ತಗೊಂಡಿದ್ದಾನೆ, ಅವನು ದುಡ್ಡು ಮಾಡಿದ್ದಾನೆ ಅನ್ನೋ ಅಪವಾದ ಹಾಕಿದ್ದು. ಅದು ನನಗೆ ಭಾರಿ ನೋವಾದದ್ದು. ಅದಕ್ಕೆ ನಾನು ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ, ಅಲ್ಲಿಯೇ ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಮನಸ್ಸಿಗೆ ನೋವಾದಾಗ. ವೇಣೂರಿನ ಕಂಬಳದಲ್ಲಿ ಕರಪತ್ರಗಳನ್ನು ಹಂಚಿದರು ನನ್ನ ಬಗ್ಗೆ. ಹೌದು. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ನಾನು ಬಗ್ಲಿಲ್ಲ ಅಂತಾದಾಗ ಒಬ್ಬ ಕೋಣ ಬಿಡಿಸುವ ಮಾಡಿದ ತಪ್ಪನ್ನು ಒಂದು ಕೋಣಗಳ ಯಜಮಾನರುಗಳ ಒಂದಷ್ಟು ಬರೆದು ಕೊಟ್ಟರು, ಇಂತಿಂಥ ಅಂಕಿ ಅಂಶಗಳನ್ನು ಹಾಕಿ ನಮಗೆ ಒಂದು ಇದನ್ನು ವಿಚಾರಣೆ ಮಾಡಬೇಕು ಅಂತ. ನಾನು ಅಧಿಕಾರದಲ್ಲಿ ಇದ್ದದ್ರದ್ದು ವಿಚಾರಣೆ ಮಾಡೋದು ನಮ್ಮ ಧರ್ಮ, ಅನ್ಯಾಯ ಆಗಿದೆ ಇಲ್ವಾ ಅಂತೇಳಿ. ಆಗ ಒಂದು ವರ್ಗದ ಜನ ಒಂದು ಸೈಡ್ನಲ್ಲಿ ನಿಂತರು, ಅವನ ಸೈಡ್ನಲ್ಲಿ ನಿಂತರು. ಆ ಹೊತ್ತಿನಲ್ಲಿ ನಾನು ಒಂದು 2009ರ ಇನ್ಸಿಡೆಂಟ್ ಅದು, ಇಲ್ಲಿ ಕಾರ್ಯನಿರ್ವಹಿಸುವುದು ಕಷ್ಟ ಅಂಥೇಳಿ ಒಂದು ಲೆಟ್ರ್ ಕಳಿಸಿದೆ ಆಗಿನ ಅಧ್ಯಕ್ಷರಾದಂಥ ಡಾಕ್ಟರ್ ಜೀವಂದರ್ ಬಳ್ಳಾಲ್ರಿಗೆ. ಅದು ಮೊನ್ನೆ ಒಬ್ಬ ಹೊರಗೆ ಹಾಕಿದ. ಅದು ಯಾರು ಹಾಕಿದ್ದು ಏನು ಅಂತೇಳಿ ಹಾಕಿದವನಿಗೆ ಗೊತ್ತಿರಬೇಕು, ಉಳಿದವರಿಗೂ ಗೊತ್ತಿದೆ, ಆಯ್ತಲ್ಲ. ಆಮೇಲೆ ಅವನ ಹತ್ರ ಫೋನ್ ಮಾಡಿಸಿದ್ರು ನಮಗೆ ಮನೆಗೆ, ಏನು ಕಂಬಳಕ್ಕೆ ಹೋದರೆ ಅವನ ಕೈಕಾಲು ಮುರಿತೇವೆ, ನೀನು ಆಸ್ಪತ್ರೆಯಲ್ಲಿ ನೋಡಬೇಕು ಅಂತ. ಅದೇನಾಗಲಿ ಬಿಡಿ. ಮತ್ತೊಂದು ಸ್ವಲ್ಪ ಸಮಯ ಹೋದಾಗ ನಾನು ಮೀಟಿಂಗ್ನಲ್ಲಿ, ಇದೇ ಕಂಬಳದ ಮೀಟಿಂಗ್ನಲ್ಲಿ ಮೂಡುಬಿದ್ರೆಯಲ್ಲಿ ಇರುವಾಗ ಮನೆಗೆ ಮೋಟರ್ ಸೈಕಲ್ನಲ್ಲಿ ಒಬ್ಬ ಮುಸುಕುದಾರಿಯಾಗಿ ಬಂದು ಒಂದು ಪತ್ರ ಕೊಟ್ಟು ಹೋಗ್ತಾನೆ. ಆ ಪತ್ರದಲ್ಲಿ ಏನಿದೆ ಅಂತ ಕೇಳಿದರೆ, ಬಾಂಬೆಯಿಂದ ಶಾರ್ಪ್ ಶೂಟರ್ಸ್ ಬಂದಿದ್ದಾರೆ, ಕಡಂಬ ಕಂಬಳಕ್ಕೆ ಹೋದರೆ ಅವನನ್ನು ಶೂಟ್ ಮಾಡಿ ತೆಗಿತೇವೆ, ನೀನು ವೈದವ್ಯವನ್ನು ಅನುಭವಿಸಬೇಕಾಗ್ತದೆ ಅಂತ ನನ್ನ ಮಿಸಸ್ ಹತ್ರ ಕೊಟ್ಟೋಗಿದ್ದಾರೆ. ನಾನು ಆಗಲೂ ಬಗ್ಲಿಲ್ಲ. ಯಾಕೆ ಅಂತ ಕೇಳಿದರೆ, ಒಂದು ವಿಧಿಲಿಖಿತ ಇರ್ತದೆ, ಹೀಗೆ ಸಾಯಬೇಕು ಅಂತ. ಯಾಕಂದರೆ ಕರ್ಣನ ಬದುಕನ್ನು ನಾನು ಅರ್ಥ ಮಾಡಿಕೊಂಡವ. ವಿಧಿವಶದಿಂದ ಪುಟ್ಟಿದಂದಿ ವಂಗಿದು, ಪರಾಕ್ರಮಮು ವಂಗಿದು, ಸಾಹಸಮಯ ವಂಗಿದು, ಕೊನೆಗೆ ಸಾವ ಪಾಂಗಿ ವಂಗಿದು, ವಿಧಿಗೆ ಸಮ ಕೆಟ್ಟಡೆಯಲು ಕೆಡಿಸಲ್ ಸಮರ್ಥರಾರಂತ. ಹೀಗೇ ಆಗಬೇಕು ಅಂತ ವಿಧಿ ಬರೆದಿದ್ದರೆ ಅದನ್ನು ಯಾರಿಂದಲೂ ಬದಲಿಸ್ಲಿಕ್ಕಾಗೋದಿಲ್ಲ. ಅಥವಾ ಬದಲಿಸ್ಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಅವರಿಗೆ ಏನಾದರೂ ಆಗ್ಬೋದು, ಗೊತ್ತಿಲ್ಲ ವಿಧಿ ನಿಯಮ ಹೇಗುಂಟು ಅಂತ.
ಆಗಲೂ ನಾನು ಬಗ್ಲಿಲ್ಲ. ಹಾಗಾಗಿ ಇವನನ್ನು ಹೇಗೆ ಬಗ್ಗಿಸುವುದು ಅನ್ನುವಲ್ಲಿ ಇದೇ ಮುಚ್ಚೂರು ಕಲ್ಕೊಡೆಯವನು ಈ ನಮ್ಮ ರಾಜ್ಯ ಸಮಿತಿ ಮಾಡುವಂಥ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಕೂತು ಬಾಯಿಗೆ ಬಂದಾಗೆ ಹೇಳಿದ. ಆಮೇಲೆ ಅದು ನಾನು ಆಗ ಹೇಳಿದೆ, ಶ್ರೀನಿವಾಸಗೌಡನ ಒಂದು ಟೈಮಿಂಗ್ಸಿನ ಬಗ್ಗೆ, ನಮ್ಮ ಲೇಸರ್ ಬೀಮಿನ ಬಗ್ಗೆ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟ, ನನ್ನ ಮೇಲೆ ಕೂಡ. ಇವರ ಉದ್ದೇಶ ಏನಿದೆ ನನಗೆ ಅರ್ಥ ಆಗೋದಿಲ್ಲ. ಇವರ ಉದ್ದೇಶ ಏನಿದೆ? ನನ್ನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ ಒಂದು ಉದ್ದೇಶ ಇದ್ದದ್ದು. ನಮಗೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಪೈವಳಿಕೆ ಕಂಬಳಕ್ಕೆ ಬಂದಾಗ ಇದನ್ನು ನೋಡಿ ಭಾಳ ಎಪ್ರಿಷಿಯೇಟ್ ಮಾಡಿದ್ದಾರೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದವರು ಅವರು ಒಂದೇ ಸಜೆಷನ್ ಕೊಟ್ಟಿದ್ದಾರೆ ಏನಂದರೆ, ನೀವು ಮಧ್ಯದಿಂದ ಮಾರ್ಕ್ ಮಾಡೋದಲ್ಲ, ಅದನ್ನು ಸ್ಟಾರ್ಟಿಂಗ್ನಿಂದಲೇ ಬಿಟ್ಟರೆ ಒಳ್ಳೆಯದು ಅಂತೇಳಿ. ನಮಗೆ 125ಕ್ಕೆ ಈಗ ನಾವು ಇದನ್ನು ಇಡ್ತೇವೆ. ಬೆಂಗಳೂರಿನ ಕಂಬಳದಲ್ಲಿ 100ಕ್ಕೆ ಇಡ್ಲಿಕ್ಕೆ ಹೇಳಿದೆ ನಾನು, 100 ಮೀಟರ್ಸಿಗೆ ಅವರು. ಅದು ಹಾಗೆ 100 ಮೀಟರ್ಸ್ಗೆ ಇಟ್ಟಾಗ ಕಚ್ಚ ಪದವಿನ ಕಂಬಳದಲ್ಲಿ ಶ್ರೀನಿವಾಸ್ ಗೌಡ ಲಾಸ್ಟ್ 100 ಮೀಟರ್ಸನ್ನು 8.78ನಲ್ಲಿ ಮಾಸ್ ಮಾಡಿದ. ಮೊನ್ನೆ ಮಂಗಳೂರಿನ ಕಂಬಳದಲ್ಲಿ ಅದನ್ನು ಇನ್ನೊಬ್ಬ ಬ್ರೇಕ್ ಮಾಡಿ ಆ ಟೈಮಿಂಗ್ಸನ್ನು ಪುನಃ ಒಬ್ಬ ಬೈಂದೂರಿನ ಹುಡುಗ ನಮ್ಮ ಅದು ಇದ್ದದ್ದು ಕಲ್ಲಾಪು ಇವರ ಹೆಸರಿನಲ್ಲಿ ಇದ್ದದ್ದು, ಅದನ್ನು ಬ್ರೇಕ್ ಮಾಡಿ. ನಾನು ಆಗ ಶ್ರೀನಿವಾಸ್ ಗೌಡನ ಹತ್ರ ಹೇಳಿದ್ದೆ, ನನಗೆ ಇನ್ನೂ ಸಂತೋಷ ಆಗುವುದು ಯಾವಾಗಂತ ಶ್ರೀನಿವಾಸ್ ಗೌಡ, ನಿನ್ನ ರೆಕಾರ್ಡನ್ನು ಯಾರಾದರೂ ಬ್ರೇಕ್ ಮಾಡಿದಾಗ ನನಗೆ ಭಾಳ ಸಂತೋಷ ಆಗೋದು ಅಂತ. ಮೊನ್ನೆ ಅವರಿಗೆ ಮೂಲ್ಕಿಯಲ್ಲಿ ಇಳಿಯುವಾಗ ಅವರ ಬಗ್ಗೆ ಹೇಳಿ ಅವರಿಗೆ ಸ್ವಲ್ಪ ವಿಶೇಷವಾದ ಗೌರವದ ಸ್ಥಾನಮಾನ ಎಲ್ಲ ಮಾತಾಡಿ ಇಡೀ ಸಭೆಯಿಂದ ಚಪ್ಪಾಳೆ ತಟ್ಟಿಸಿ ಅವರನ್ನು ಕರೆಗೆ ಇಳಿಸಿದ್ರೆ ನಾವು ಅದನ್ನು ಮೆಚ್ಚಬೇಕಾದ್ದು, ನಾವು ಹಂಬೇಕಾದ್ದು. ಇದು ಬಿಟ್ಟು ಅವರ ಸಂಸ್ಕೃತಿ ಏನಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಕಂಬಳಕ್ಕೆ ಬಂದಾಗ ಈ ಹೆದರಿಕೆ ಬೆದರಿಕೆಗಳಿಗೆ ನಾನು ಬಗ್ಗುವ ವಿಷಯ ಅಲ್ಲ. ಯಾಕಂದರೆ ನಾನು ಇದರಲ್ಲಿ ಏನೇ ಅಲ್ಲ, ಕಂಬಳ ಒಂದು ಒಳ್ಳೆದಾಗಬೇಕು ಅಂತ ಹೊರಟವು ನಾವು. ಬೇರೆ ಯಾವ ಇರಾದೆಯೂ ನನ್ನ ಹತ್ರ ಇಲ್ಲ. ಅನೇಕರು ನಾನು ತಗೊಂಡ ಪ್ರಶಸ್ತಿ ನನಗೆ 94ರಲ್ಲಿ ಕರ್ನಾಟಕ ರಾಜ್ಯ ದಸರಾ ಕ್ರೀಡಾ ಪ್ರಶಸ್ತಿ ಸಿಕ್ಕಿತು. ಅದರಲ್ಲಿ ಗುಣಪಾಲ್ ಜೈನಿ ಅವರಿಗೂ ಸಿಕ್ಕಿತು. ಆಗ ಒಬ್ಬ ಹೇಳಿಕೊಟ್ಟು ಯಾರ್ಯಾರ ಹತ್ರ ಮಾತಾಡ್ತೆ ಅದು ಇವರಿಗೆ ಸಿಕ್ಕಿದ ಪ್ರಶಸ್ತಿ ಅಲ್ಲ, ಅವರಿಗೆ ಸಿಕ್ಕಿದ್ದನ್ನು ಇವರು ತಗೊಂಡದ್ದು ಅಂತೆಲ್ಲ ಬಾಯಿಗೆ ಬಂದಾಗೆ ಬಗಳಿದ್ರು. ನಾನು ಅದರ ಬಗ್ಗೆ ಹೆಚ್ಚು ಸಲಹೆ ಮಾಡಿಕೊಡಲಿಲ್ಲ. ನನಗೆ ಲೆಟ್ರ್ ಬಂದಿದೆ, ಅಧಿಕೃತವಾಗಿ ನನಗೆ ಕೊಟ್ಟಿದ್ದಾರೆ. ಗುಣಪಾಲ್ ಜೈನಿ ಅವರಿಗೂ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ ವೀರಪ್ಪ ಮೊಯ್ಲಿ ಅವರಿದ್ದರು. ಅಲ್ಲಿಗೆ ಅವರ ಮನೆಗೆ ಹೋಗಿ ಅದನ್ನು ಪ್ರಶಸ್ತಿ ಕೊಟ್ಟಿದ್ರು. ಮತ್ತು ಹೀಗೆ ಕಂಬಳದಲ್ಲಿ ಒಂದು ವರ್ಗ 4-5 ಜನ ಮಾತ್ರ ಇರೋದು. ಅವರು ಆವತ್ತಿನಿಂದಲೂ ಅವ್ರದ್ದು ಕೆಲಸ ಇದೆ. ಆವತ್ತಿನಿಂದಲೂ ಕೂಡ ಕಡಂಬ ತಲೆ ಎತ್ತಬಾರದು ಅಂತ ಇಷ್ಟೇ. ಅದು ಯಾಕೆ ಅಂಥೇಳಿ ಅದು ಪೂರ್ವ ಬುದ್ಧಿ ಕರ್ಮಾನುಸಾರಣಿ ಅಂತ ಹೇಳ್ತಾರೆ. ನನಗೇನು ಅದಕ್ಕಿಂತ ಹೆಚ್ಚು ಹೇಳಲಿಕ್ಕೆ ಆಗೋದಿಲ್ಲ. ಈಗಂತೂ ಈ ಪರಿಸ್ಥಿತಿಯಲ್ಲಿ ನಾನು ಹೇಳ್ತೇನೆ, ನಿಮ್ಮ ಮಾಧ್ಯಮದ ಮೂಲಕವೂ ಹೇಳ್ತೇನೆ, ನಾನು ತಾಳ್ಮೆ ವಹಿಸಿದ್ದು ಕಂಬಳಕ್ಕಾಗಿ. ಅಥವಾ ಇವತ್ತಿನವರೆಗೆ ನೀವು ನಮ್ಮ ಫೋನ್ ತೆಗೆದು ನೋಡಿ, ಒಬ್ಬನೇ ಒಬ್ಬ ಏನು ಅಭಿಮಾನಿ ಬಳಗ ಅಂತ ಹೇಳ್ಕೊಳ್ತಾರಲ್ಲ, ಒಬ್ಬನಿಗೆ ನಾನು ದೂರವಾಣಿಯ ಮೂಲಕ ನನ್ನ ಫೋನಿಂದ ನಾನು ಮಾತಾಡಲಿಲ್ಲ. ಫೋನ್ ಬಂದಾಗ ಎತ್ತಿದ್ದೇನೆ ವಿನಃ ಪ್ರವೋಕ್ ಮಾಡಲಿಕ್ಕೆ ಆಗಲಿ ಮತ್ತೊಬ್ಬರಾಗಲಿ ನಾನು ಒಂದು ಶಬ್ದವೂ ಕೂಡ ಹೇಳಿಲ್ಲ. ಯಾಕೆಂತ ಕೇಳಿ ನನ್ನ ಉದ್ದೇಶ ಅದಲ್ಲ. ಈಗ ನನಗೆ ಇವರು ಇಷ್ಟು ಜನ ನನ್ನ ಅಭಿಮಾನಿ ಬಳಗ ಅಂತ ಹೇಳುವವರ ಋಣವನ್ನು ಹೇಗೆ ತೀರಿಸುವುದು ನನಗೆ ಗೊತ್ತಿಲ್ಲ. ನನಗೇ ಸ್ವತಃ ಇಷ್ಟು ಜನ ಅಭಿಮಾನಿ ಬಳಗದವರು ಇದ್ದಾರೆ ಅಂತಲೂ ಕೂಡ ಗೊತ್ತಿರಲಿಲ್ಲ. ಒಬ್ಬರು ದೊಡ್ಡ ಕಂಬಳದವರ ಮಗ ಹೇಳ್ತಾ ಇದ್ದಾನಂತೆ ಪಾಪ, ಫೋನ್ ಮಾಡಿ ಇನ್ನೊಬ್ಬರಿಗೆ, ಅದು ಕಡಂಬಿರಿಗೆ ಈತು ಮತ ಅಭಿಮಾನಿ ಬಳಗ ಉಂಡು ಎಂಗ್ಲೇ ಗೊತ್ತು ಜನ ಬೊಲ್ಪು 4 ಗಂಟೆ ಮುಟ್ಲದ್ದು ಎತ್ತು ಜೀರಿ ಇರಲ್ಲ, ಪೂರ ಜನ ಇಟ್ಟಿರಲಿರು ಅಂತ. ಹಾಗೆ ಒಂದು ಗ್ರೂಪ್ ಆಗುವಾಗ ಇನ್ನೊಂದು ಗ್ರೂಪು, ಮತ್ತೊಂದು ಗ್ರೂಪು, ಒಂದು 10 ಗ್ರೂಪ್ಗಳಾಗಿದೆ ಈಗ. ಅದು ಏನು ಅಂತ ಕೇಳಿದರೆ, ಅವರು ಕಂಬಳದ ಮೇಲೆ ನಾವು ಸಲ್ಲಿಸಿದ ಸೇವೆಯನ್ನು ಮಹಿಳೆಯರು ಕೂಡ ನಾವು ಸಣ್ಣದಿದ್ದಾಗ ಅವರ ಕಮೆಂಟ್ರಿ ಕೇಳಲಿಕ್ಕೆ ಹೋಗ್ತಾ ಇದ್ದೆವು. ಇವತ್ತು ಕೂಡ ಅವರಿಗೆ ಹೀಗಾಯಿತು ಅಂದರೆ ನಮಗೆ ಬೇಸರ ಆಗಿದೆ ಅಂತ ಹೇಳ್ತಾರೆ. ಅವರ ಮನಸ್ಸಿನ ಕಣ್ಣೀರು, ಅವರ ಶಾಪ ಇವರಿಗೆ ತಟ್ತದೆ. ನಾನು ಹೇಳ್ತೇನೆ, ಯಾರೇ ತಪ್ಪು ಮಾಡಿದರೂ ಅವರಿಗೆ ತಟ್ತದೆ. ಮತ್ತು ಇನ್ನೊಂದು ನನಗೆ ನೆನಪು, ನನ್ನ ಇಡೀ ಅವಧಿಯಲ್ಲಿ ಯಾರು ಕಂಬಳದಲ್ಲಿ ಅನ್ಯಾಯ ಮಾಡಲಿಕ್ಕೆ, ಕಂಬಳವನ್ನು ಹಾಳು ಮಾಡಲಿಕ್ಕೆ ಹೊರಟ್ರೆ ಆ ಸಂದರ್ಭದಲ್ಲಿ ಅವರು ಇಷ್ಟುವರೆಗೆ ತಲೆ ಎತ್ತಲಿಲ್ಲ. ನಾನು ದೇವರಲ್ಲಿ ಪ್ರಾರ್ಥಿಸುವುದು ಇಷ್ಟೇ, ಸಂಯಮ ಮಾಡಿ ಇಟ್ಕೊಳ್ಳಿ. ನಾನು ಇವರಿಗೆ ಹೇಳಿದ್ದೇನೆ ಸಭೆಯಲ್ಲಿ ಕೂಡ ಇವತ್ತು ನಾನು ಅವರಿಗೆ, ನೋಡಪ್ಪ ಸಂಯಮ ಬಿಟ್ಟುಬಿಡಬೇಡಿ. ಎಲ್ಲ ಜನ ಆಗುವಾಗ ಒಬ್ಬರು ಮಾತಾಡ್ತಾರೆ ಅಂತೇಳಿ ಮತ್ತೊಬ್ಬರು ಏಕವಚನ ಅದು ಇದೆಲ್ಲ ಮಾತಾಡೋದು ಬೇಡ. ತಾಳ್ಮೆ ಕಳ್ಕೊಳ್ಬೇಡಿ. ನಾಳೆಯ ಕಂಬಳಕ್ಕೆ ತೊಂದರೆ ಆಗದಾಗೆ ನೋಡಿಕೊಳ್ಳಿ, ಅದು ಮುಖ್ಯ ನಮಗೆ ಬೇಕಾದ್ದು. ಇಷ್ಟು
ಮಾಧ್ಯಮದವರು ಕೊಟ್ಟಂತಹ ಸಹಕಾರ ನನಗೆ, ಅದನ್ನು ನಾನು ಮರೆಯುವ ಹಾಗೆ ಇಲ್ಲ. ಯಾಕಂದರೆ ಇದು ಮಾಧ್ಯಮದವರಿಂದಾಗಿಯೇ ಇದು ಇಷ್ಟು ಚುರುಕು ಆಗಲಿಕ್ಕೆ ಕಾರಣ, ಅಭಿಮಾನಿ ಬಳಗ ಬರಲಿಕ್ಕೂ ಕೂಡ ಕಾರಣ. ನಾನು ಮತ್ತೆ ನಮ್ಮ ನ್ಯೂಸ್ ಕಾರ್ಕಳದವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂಥ ಸಂದರ್ಭದಲ್ಲಿ ಜನರಿಗೆ ಏನು ಅಂತ ಗೊತ್ತಾಗಬೇಕು, ಜನರಿಗೆ ಏನು ಅಂತ ಸತ್ಯ ವಿಷಯ ತಿಳಿಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು ಮಾಡಿದ್ದೀರಿ. ನಿಮಗೆ ವಿಶೇಷವಾದ ಅಭಿನಂದನೆ. ಓಕೆ ಸರ್, ಬಹುಶಃ 79ರ ವಯಸ್ಸು, 55 ವರ್ಷಗಳ ಕಂಬಳದ ಏನು ಅನುಭವ, ಎಲ್ಲೂ ನೀವು ಏನೇ ಟೀಕೆಗಳು ಬರಲಿ, ಏನೇ ನಿಮ್ಮೆದುರು ಮಾತುಗಳು ಬರಲಿ, ಎಲ್ಲೂ ಬಗ್ಲಿಲ್ಲ ನೀವು. ಸೊ ಈ ಒಂದು ಮಾತುಕತೆಯಲ್ಲಿ ಕೊನೆಯದಾಗಿ ಕಂಬಳದ ಬಗ್ಗೆ ನೀವು ಏನು ಹೇಳ್ತೀರಾ? ಈ ಘಟನೆ ಬಿಟ್ಟು ಕೊನೆಯದಾಗಿ ನಿಮ್ಮ ಬದುಕಲ್ಲಿ ಕಂಬಳದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಅಲ್ಲ, ಕಂಬಳ ಯಾರೊಬ್ಬರ ಸೊತ್ತು ಅಲ್ಲ. ಕಂಬಳವನ್ನು ಬೆಳೆಸಿ ನೋಡಿ. ಕಂಬಳ ಅಂತ ಹೇಳಿದರೆ ಆ ಪದದ ಅರ್ಥ ಗಂಪಕಳ ಅಂತ. ಆ ಕಂಬಳ ನಮ್ಮ ಬದುಕಿನ ಸಂಸ್ಕೃತಿ, ಕರಾವಳಿ ಕರ್ನಾಟಕದ ಜನರ ಜೀವನ ಶೈಲಿ. ಅದು ಒಂದು ಕಾಲದಲ್ಲಿ ಮೂಲ್ಕಿಯ ಸೀಮೆಯ ಅರಸು ಕಂಬಳ ಮತ್ತು ವಂಡಾರಬೀಡಿನ ಕಂಬಳಗಳು ಒಂದೊಂದು ತಿಂಗಳ ಜಾತ್ರೆಗಳು. ರೈತನ ಕೊಡುಕೊಳ್ಳುವ ಎಲ್ಲ ವ್ಯವಹಾರಗಳು ಕೂಡ ಅಲ್ಲಿ ನಡೀತಾ ಇತ್ತು. ಕಂಬಳ ಗದ್ದೆಯ ನೀರು, ಕಂಬಳ ಗದ್ದೆಗೆ ಸೂತಗಾದಿಗಳಿಂದ ಕೂಡಿದವರು ಇಳಿಯುವುದಿಲ್ಲ, ಕೋಣಗಳನ್ನು ಕೂಡ ಇಳಿಸುವುದಿಲ್ಲ. ಅವರ ತಲೆಗೆ ಇಳಿಯುವಾಗ ತಲೆಗೆ ಒಂದು ತೀರ್ಥದಾಗಿ ಸ್ವೀಕರಿಸ್ತಾರೆ. ಅಷ್ಟು ಪವಿತ್ರವಾದದ್ದು. ಯಾವುದೇ ದೇವಸ್ಥಾನದ ಪ್ರಶ್ನೆ ಇಡಿ, ನೀವು ದೈವಸ್ಥಾನದ ಪ್ರಶ್ನೆ ಇಡಿ, ಅಷ್ಟಮಂಗಲ ಇವತ್ತು ಮೊದಲು ಕಾಣುವುದು. ಹಿಂದೆ ಒಂದು ಕಾಲದಲ್ಲಿ ಇಲ್ಲಿ ಬಹಳ ವೈಭವದಿಂದ ಕಂಬಳ ನಡೀತಾ ಇತ್ತು. ನಿಮ್ಮಲ್ಲಿ ಕಂಬಳ ನಡೆಸಬೇಕು. ಇವತ್ತು ಒಂದು ಕಂಬಳದ ಮುಹೂರ್ತಕ್ಕೆ ನಾನು ಹೋಗಿ ಬಂದೆ. ನಮ್ಮ ಕಡಂದಲೆಯ ಹತ್ತಿರ ಫರಾರಿ ಅಂತೇಳಿ, ಅಲ್ಲಿ ಕಂಬಳ ಅವರ ಪೂರ್ವಜರು ನಡೆಸ್ತಾ ಇದ್ದ ಪ್ರಶ್ನೆಯಲ್ಲಿ ಬಂತಂತೆ ನೀವು ಕಂಬಳ ಮಾಡಬೇಕು ಅಂತ. ಹಾಗಾಗಿ ಈ ಕಂಬಳ ಗದ್ದೆಗೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಯಾಕೆಂದರೆ ಆ ಪಾವಿತ್ರ್ಯತೆ ಅಲ್ಲಿ ಬಹಳ ಮುಖ್ಯ. ಈ ಏನಾದರೂ ಅನಾರೋಗ್ಯ ಪೀಡಿತರಾದವರು, ಇವತ್ತು ಕೂಡ ಕಿಡುಹಾದವರು, ವೈಟ್ ಪ್ಯಾಚಸ್ ಇದ್ದವರು, ವಂಡಾರಬೀಡಿನ ಕಂಬಳ ಮುಗಿದ ನಂತರ ಕಂಬಳ ನಡೀತಾ ಇರುವಾಗ ಕಂಬಳದ ಕಟ್ಟಪುಣಿಯಲ್ಲಿ ಇಟ್ಟಂತಹ ದೊಡ್ಡ ದೊಡ್ಡ ಹಿಡಿಗೆಗಳಲ್ಲಿ ಬೆಳ್ಳಕ್ಕೆ ಹಾಕುವುದು ಅಂತೇಳಿ ಪದ್ಧತಿ ಈಗಲೂ ಉಂಟು. ಅವರ ಆರೋಗ್ಯ ಸುಧಾರಿಸ್ತದೆ. ನಮ್ಮ ಈ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿರುವಂತಹ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ಆ ವೈದ್ಯನಾಥೇಶ್ವರ ದೇವಸ್ಥಾನದೊಂದು ಗದ್ದೆ ಇದೆ, ಕೊಕ್ಕಡ ಕೋರಿ ಅಂತ ಅದಕ್ಕೆ ಹೆಸರು. ಅಲ್ಲಿ ಎಲ್ಲರೂ ಜನ ಮತ್ತು ಜಾನುವಾರುಗಳು ಅನಾರೋಗ್ಯ ಪೀಡಿತರಾದಾಗ ಆ ಕಂಬಳ ಗದ್ದೆಗೆ ತಲೆಯ ಮೇಲೆ ಚೊಪ್ಪು ಹಾಕಿಕೊಂಡು ಬರುವಂಥ ಹರಕೆ ಇಡುವಂಥ ಪದ್ಧತಿ ಇವತ್ತು ರೂಢಿಯಲ್ಲಿ ಇದೆ. ಆ ಕಂಬಳೋತ್ಸವವನ್ನು ನೋಡುವುದಕ್ಕೆ ವೈದ್ಯನಾಥೇಶ್ವರ ದೇವಸ್ಥಾನದಿಂದ ಸಕಲ ಬಿರುದುಬಾವರಿಗಳೊಂದಿಗೆ ದೇವರನ್ನು ಕರುವಂಥದ್ದು. ಅದು ನೆಲದಲ್ಲಿ ನಡೀಲಿಕ್ಕಿಲ್ಲ. ಬಂದು ಕಂಬಳ ಮುಗಿಯುವವರೆಗೆ ಆ ದೇವರ ಕಂಬಳವನ್ನು ನೋಡ್ತಾರೆ. ಮೊನ್ನೆ ನಿನ್ನೂರಿನಲ್ಲಿ ಕಂಬಳ ನಡೆಯಿತು. ಎಷ್ಟು ಅದ್ಭುತವಾದ್ದು ಅಂತ ಕೇಳಿದರೆ, ಆ ಕೊಡಮಂತಾಯ ಕುಕನಂತಾಯ ದೈವದ ಬೆಳಿಗ್ಗೆ ಕೋಲಾಗಿ ಅಲ್ಲಿಂದ ಅವರು ಬಂದು ನಿಂತು ಕಂಬಳ ಗದ್ದೆಗೆ ಕೋಣಗಳು ಇಳಿದು, ಕಂಬಳ ಗದ್ದೆಯಿಂದ ಕೋಣಗಳು ಮುಕ್ತಾಯ ಆಗುವವರೆಗೆ ಆ ವೇದಿಕೆಯಲ್ಲೇ ನಿಂತು ಕೊಡಮಂತಾಯ ಕುಕನಿಂದ ಅಣಿ ಕಟ್ಟಿದ ದೈವಗಳು ಹಾಗೆಯೇ ಅದನ್ನು ನೋಡ್ತಾ ಇದ್ದು ಮತ್ತೆ ವಿಧಿವಿಧಾನಗಳು ಇರ್ತವೆ. ಇದು ಹೆಚ್ಚಿನ ಕಡೆಯಲ್ಲಿ ಎಲ್ಲ ಸಂಪ್ರದಾಯ ಕಂಬಳಗಳಲ್ಲಿ ಇದಿದೆ. ಹಾಗಾಗಿ ಕಂಬಳ ಗದ್ದೆಗೆ ತನ್ನದಾದಂಥ ಮಹತ್ವ ಇದೆ. ಕಂಬಳದಲ್ಲಿ ನಮ್ಮ ಆಚರಣೆ, ಆರಾಧನೆ, ನಂಬಿಕೆಗಳು ಎಲ್ಲವೂ ಕೂಡ ಇದೆ. ಈಗ ಉದಾಹರಣೆಗೆ ನಾಳೆ ನಡೀತದೆ, ಇವತ್ತು ಗಣಹೋಮ ಆಯಿತು ಮಿಯಾರ್ನ ಕಂಬಳದಲ್ಲಿ, ಎಲ್ಲ ತಂದು ಪ್ರಸಾದ ಹಾಕ್ತಾರೆ. ಮೂಡುಬಿದಿರೆಯ ಕಂಬಳಕ್ಕೆ ನಾವು ಏನಂದರೆ ಮೊದಲನೆಯಿಂದ 1-2 ಮಾರಿ ಗುಡಿಯಲ್ಲಿ ಹೂವಿನ ಪೂಜೆ, ನಾಗನಿಗೆ ತಂಬಿಲ, ಆಮೇಲೆ ನಾಗರಕಟ್ಟೆಯಲ್ಲಿ ಹೂವಿನ ಪೂಜೆ, ಬಡಗು ಮಹಾಲಿಂಗೇಶ್ವರ ದೇವರಿಗೆ ರುದ್ರಾಭಿಷೇಕ, ಆಮೇಲೆ ಲೆಪ್ಪರ ಬಸ್ತಿಯಲ್ಲಿ ಹೂವಿನ ಪೂಜೆ, ಕೊನೆಗೆ ನಮ್ಮ ಸೋಮನಾಥೇಶ್ವರ ದೇವರಿಗೆ ಸರ್ವಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ತಂದು ಅಯ್ಯಪ್ಪ ಮಂದಿರದಲ್ಲಿಟ್ಟು ಅದನ್ನು ಮೆರವಣಿಗೆಯಲ್ಲಿ ತಂದು ಅದನ್ನು ಹಾಕ್ತೇವೆ. ಬೇಗ ಗಣಹೋಮ ಕೂಡ ಆಗ್ತದೆ ಅಲ್ಲಿ. ಇದೆಲ್ಲ ನಂಬಿಕೆಗೆ ಸಂಬಂಧಪಟ್ಟದ್ದು, ಜನರ ಆಶೀರ್ವಾದಗಳಿಗೆ ಸಂಬಂಧಪಟ್ಟದ್ದು. ನನ್ನ ಅನುಭವದಲ್ಲಿ ಯಾರು ಕಂಬಳ ಕೂಟದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿ ಅವ್ರು ಮತ್ತೆ ತಲೆ ಎತ್ತಲಿಲ್ಲ. ಯಾಕಂದರೆ ಆ ನಂಬಿಕೆ ನಮಗೆ ಬಹಳ ಮುಖ್ಯ. ನಾವು ಇವತ್ತು ನೋಡ್ತಾ ಇರುವುದು ಕಂಬಳ ಈಸ್ ಎ ಬಫೆಲೋ ರೇಸ್. ಕಂಬಳದಲ್ಲಿ 2 ವಿಧ ಸಂಪ್ರದಾಯ, ಆಚರಣೆ, ಆರಾಧನಾ, ನಂಬಿಕೆಗಳಿಂದ ಕೂಡಿದಂತಹ ಒಂದು ಕಂಬಳ. ಯಾವುದು? ಸಂಪ್ರದಾಯ ಕಂಬಳ. ಅದು ಭಕ್ತಿ ಪ್ರಧಾನವಾದ ಕಂಬಳ. ಇದು ಶಕ್ತಿ ಮತ್ತು ಯುಕ್ತಿ ಪ್ರಧಾನವಾದಂಥ ಆಧುನಿಕ ಕಂಬಳ. ಆದರೂ ಕೂಡ ಭೂತಾರಾಧನೆ, ದೈವಾರಾಧನೆ ಎಲ್ಲವೂ ಕೂಡ ನಡೀತಾ ಇದೆ. ಪ್ರಾರಂಭವಾದ ಕಂಬಳ ಒಂದು ಯಶಸ್ವಿ ಆಗಬೇಕು ಅಂತಾದರೆ ಆವಬಲವಿದ್ದೊಡೆ ದೈವ ಬಲವಿಲ್ಲದೊಡೆ ಅಂತ. ದೇವರ ದಯ ಇಲ್ಲದಿದ್ದರೆ ಯಾವುದನ್ನು ಮಾಡಲಿಕ್ಕಾಗೋದಿಲ್ಲ. ಆ ದೇವರ ದಯ ಹೇಗೆ ಬರ್ತದೆ ಅಂತ ಕೇಳಿದರೆ ಸತ್ಯ ಧರ್ಮ ನ್ಯಾಯದಲ್ಲಿ ನಡೆದಾಗ ಮಾತ್ರ ಬರ್ತದೆ, ಅಡ್ಡದಾರಿಯಲ್ಲಿ ಹೋಗಿ ಬಂದಾಗ ಬರುವುದಿಲ್ಲ. ಓಕೆ ಸರ್, ಬಹುಶಃ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಮೊನ್ನೆ ನಡೆದಂತಹ ಘಟನೆ
ಆ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅಭಿಮಾನಿಗಳ ಮಾತು ಏನು ಎಂಬುದನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಸರ್, ನಿಮಗೆ ಧನ್ಯವಾದಗಳು. ಮತ್ತೊಮ್ಮೆ ನಾನು ನ್ಯೂಸ್ ಕಾರ್ಕಳ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ.